ಆಲ್ಮೋಸ್ಟ್ ಎಲ್ಲ ಗಂಡ್ ಮಕ್ಕಳದು ಇದೇ ಪರಿಸ್ಥಿತಿ ಅನ್ಕೊಳ್ತೀನಿ. ನಿಮ್ಗೆ BP ಶುಗರ್ ಎಲ್ಲ ಬರೋದು ನೋಡಿ. ನನ್ ಶಾಪ ಸ್ಟ್ರಾಂಗ್ ಆಗಿ ತಟ್ಟೈತೆ. ಶಿವಕುಮಾರ್ ಲವರು ಅನ್ಕೊಳ್ಳಿ, ಓನರ್ ಬೈತಾರೆ ಫ್ರೆಂಡ್ಸ್. ಮೋದಿಗೂ ಇಷ್ಟೊಂದು ಟೆನ್ಷನ್ ಇರಲ್ಲ ಇವತ್ತು, ಹಾಕಿ ಜೈಲ್ಗೆ 14 ವರ್ಷ ಅಂತ. ಭೂಕಂಪ ಆಗಂಗ್ ಸಿಂತಿಯಲ್ಲಪ್ಪಿ, ಪ್ರೋಟೀನ್ ಎಲ್ಲ ಕಮ್ಮಿ ಆಗ್ತೈತೆ ದೇಹದಲ್ಲಿ. ನಮ್ಮ ರೊಟ್ಟಿ ತಟ್ಟೆಯಿಂದ ಆಚೆ ಬಂದಿದೆ. ಇದು ನಮ್ಮ ಬಡವರ ಮಾತು. ಈ ಕಾಲಕ್ಕೆ ಅವ್ರು ರಿಸಲ್ಟ್ ಹೇಳಲ್ಲ. ಸುಣ್ಣ ಬಣ್ಣ ಎಲ್ಲ ಬಳ್ಕೊಂಡು ಪ್ರಾಣ ಬಿಡ್ಬೋದು ಅಂತ ಅನ್ಕೊಳ್ಳಿ. ಅವುಗಳಿದ್ರೆ ಸೈಡ್ಗೆ ಹೋಗ್ತವೆ. ನಮ್ ಟಾಮ ಹುಲ್ ತಿಂತಾವನೆ. ಒಳಗೆಲ್ಲ ಜೇನ ಐತೆ ಅನ್ಕೊಳ್ತಾ ಇದ್ದೀರಾ? ಸವಿ ಸವಿ ನೆನಪುಗಳು. ಓ ಸೂಪರ್. ನಿಮ್ಮ ಅವಾರ್ಡ್ ಅನ್ನ ತೆಗೆದುಕೊಳ್ಳಿ. ಲೆಗ್ ಪೀಸ್ ಕೊಟ್ಟಿದ್ರೆ ಊರೇ ಬಿಟ್ಟು ಓಡೋಗ್ಬಿಡ್ತಿದ್ದೆ. ಅವ್ನಿಗೇನ್ ಗಂಡನ ಮಕ್ಕಳ ಸಂಸಾರನ ಮುಚ್ಚಿಡಕ್ಕೆ? ನಿನ್ ಬಾಯ್ ಫ್ರೆಂಡ್ಗೋಸ್ಕರ ಮುಚ್ಚಿಟ್ಟಿದ್ಯಾ? ವಾವ್ ಸಕ್ಕತ್ತಾಗೈತೆ. ಒಂದು 3000 ಅಂತ ಹೇಳಿರು. ಹೊಟ್ಟೆ ಕಿಚ್ ಮೊಟ್ಟೆ ಕೋಳಿ ಚೆನ್ನಾಗೈತೆ. ನನ್ನ ಜೀವನ ಇಷ್ಟೇ. 50 ರೂಪಾಯಿ ಅಂತೆ ಫ್ರೆಂಡ್ಸ್. ಅದಕ್ಕೆ ನಂಗೆ ಹೊಟ್ಟೆ ಉರಿತು. ಸಿಪ್ಪೆ ಟೇಸ್ಟ್ ಆಗಿದ್ರೆ ಸಿಪ್ಪೆನೂ ಹಾಕ್ಬಿಡ್ತಿದ್ದೆ ಅಡುಗೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಿವಕುಮಾರ್ ಅಂತೂ ಇವತ್ತು ಫುಲ್ ಬಿಸಿ ಫ್ರೆಂಡ್ಸ್. ಯಾಕಂದ್ರೆ ಇವತ್ತು ಎಲೆಕ್ಷನ್ ಏನೋ ಆಯ್ತಂತೆಲ್ಲ, ಏನೋ ಎಣ್ಸೋದು, ಯಾರು ಗೆಲ್ತಾರೆ ಯಾರು ಇಲ್ಲ ಅಂತ. ಅದಕ್ಕೆ ಫುಲ್ ಬಿಸಿಯಾಗಿ ಟಿವಿ ಮುಂದೆ ಕೂತ್ಬಿಟ್ಟೈತೆ. ಅದಕ್ಕೆ ಇವತ್ತು ನಾವು 10ಕ್ಕೆ ಎಲ್ಲ ಸೇವೆಗಳು ಮಾಡ್ಬೇಕಾಗ್ತೈತೆ. ಇವತ್ತು ರಜಾ ಅಂತೂ ಹಾಕ್ಲಿಲ್ಲ. ಬಂದು ಅಂದ್ರೆ ರೆಸ್ಟ್ ಟೈಮಲ್ಲಿ ಈಗ 9 ಗಂಟೆ ಗಂಟ ಟಿವಿ ನೋಡ್ತೈತೆ. ಆಮೇಲೆ ಮಧ್ಯಾಹ್ನ ಒಂದು ಊಟದ ಟೈಮಲ್ಲಿ ಟಿವಿ ನೋಡ್ತೈತೆ. ಆಮೇಲೆ ಸಂಜೆ ಫುಲ್ ಟಿವಿ ಮುಂದೆ ಇರ್ತೈತೆ. ಆ ಥರ ಆಗೈತೆ. ಏನಾಗ್ತೈತೆ ಏನೋ ಗೊತ್ತಿಲ್ಲ. ಬೈ ಚಾನ್ಸ್ ಶಿವ ಗೆಲ್ಬೇಕು ಅನ್ಕೊಂಡವ್ರು ಏನಾರು ಇವತ್ತು ಸೋತೋಗ್ಬಿಟ್ರೆ ಅಡ್ಬಾಯ್ ಹಾಕೋದ್ ಬೇಡ, ಅದಕ್ಕೂ ಬೈದ್ ಬಿಡ್ತಿದೆ ಬೇಕಾರೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಗಂಡ್ ಮಕ್ಕಳದು ಇದೇ ಪರಿಸ್ಥಿತಿ ಅನ್ಕೊಳ್ತೀನಿ. ಮೊಬೈಲಲ್ಲಿ ಒಂದ್ ಕಣ್ಣು, ಟಿವಿನಲ್ಲಿ ಒಂದ್ ಕಣ್ಣು. ಯಾರು ಗೆಲ್ತಾರೆ ಅಂತ ಶಿವ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರು ಗೆಲ್ಬೇಕಪ್ಪ? ಹೇಳ್ಬಿಟ್ಟು ಅವೆಲ್ಲ ಹೇಳ್ಬಾರ ಸುಮ್ನೆ ಇರೋ ಅಂತೈತೆ. ಏನ್ ಹೇಳ್ತಿ ಇವತ್ತು? ರಾಜಕೀಯದಲ್ಲಿ ಎಲ್ಲರೂ ಆತರದಿಂದ ಕಾಯ್ತಾವ್ರಲ್ಲ, ಅವ್ರಿಗೋಸ್ಕರ ಏನ್ ಹೇಳ್ತೀಯಾ? ಗೆದ್ದು ಬಾ ಅಂತ ಹೇಳ್ತೀಯಾ? ಎಲ್ಲರೂ ಗೆಲ್ಬೇಕಾ? ಓಕೆ ಫ್ರೆಂಡ್ಸ್, ಆಂಕರ್ ಮಧುಶ್ರೀ ಜೊತೆ ಕ್ಯಾಮ್ರಾಮನ್ ಶಿವಕುಮಾರ್ ಇವ್ರ ಮಾತುಕತೆ ಮುಗೀತು. ಇವತ್ತು ಎಷ್ಟು ಜನ ಗಂಡ್ಮಕ್ಳದು ಇದು ಟೆನ್ಷನ್ ಅಲ್ಲಿ ಇರ್ತಾರೋ. ಪ್ಲೀಸ್ ಇದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ BP ಶುಗರ್ ಎಲ್ಲ ಬರೋದು ನೋಡಿ. ಗಂಡ್ಮಕ್ಳಿಗೆ ಪ್ರತಿಯೊಂದು ಕಾಯಿಲೆ ಗಂಡ್ಮಕ್ಳಿಗೆನೆ, ಹೆಣ್ಮಕ್ಳಿಗೆ ಏನಿಲ್ಲ. ನಾವು ಟಿವಿ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅಫ್ಕೋರ್ಸ್ ಸೀರಿಯಲ್ ಬಗ್ಗೆ ನಮ್ಗೆ ಇದ್ದೇ ಇರುತ್ತೆ ಟೆನ್ಷನ್. ಅದೆಲ್ಲ ಒಂದ್ ಕಡೆ ಬಿಟ್ಟಾಕಿದ್ರೆ ನಾವೇನು ಅಷ್ಟೊಂದು ಟೆನ್ಷನ್ ತಗೊಳ್ಳಲ್ಲ. ಗಂಡ್ಮಕ್ಳು ಜಾಸ್ತಿ ಟೆನ್ಷನ್ ತಗೋಬೇಡಿ. ಯಾರು ಗೆದ್ರೆ ಏನು ಬಿಟ್ರೆ ಏನು. ಅಂದ್ರೆ ಗೆದ್ರೆ ದೇಶಕ್ಕೆ ಒಳ್ಳೇದ್ ಮಾಡೋರು ಗೆದ್ರೆ ಒಳ್ಳೇದೇನೆ. ಆದ್ರೂ ನಮ್ಮ ಸಂಸಾರಕ್ಕೆ ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಯಾವ ಸರ್ಕಾರನೂ ನಮ್ ಕಷ್ಟಗಳು ನೋಡಲ್ಲ. ಹಂಗಾಗಿ ಏನೋ ಬಿಡಿ ಫ್ರೆಂಡ್ಸ್, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಹಂಗಾಗಿ ಏನೇನೋ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರಾತ್ರಿ ಒಂದ್ ಅಡ್ಗೆ ಮಾಡಿದ್ದೆ, ನೆನ್ಪೈತಾ ನಿಮ್ಗೆ? ನೆನ್ಪೈತೆ, ಯಾಕಂದ್ರೆ ನಿನ್ನೆ ತಾನೇ ವಿಡಿಯೋ ನೋಡಿದಿರಲ್ಲ. ಅದ್ರದ್ದು ಎಲ್ಲ ಮಿಕ್ಕಿತ್ತು. ಅಂದ್ರೆ ಸ್ವಲ್ಪ ಗೊಜ್ಜು ಮಿಕ್ಕಿತ್ತು. ಅದೇ ಕ್ಯಾರೆಟ್ ಪಲ್ಯ ಮಾಡ್ಕೊಂಡಿದ್ದಲ್ಲ, ಅದಕ್ಕೇನೆ ಒಂದ್ 4 ಪೀಸ್ ಬ್ರೆಡ್ ನ ಮಿಕ್ಸ್ ಮಾಡಿ ಈ ತರ ಕಲಿಸ್ತಾ ಇದೀನಿ, ಕ್ರಂಚಿಯಾಗಿ ಬರೋ ತರ. ಈ ರೆಸಿಪಿ ಚಿಕ್ಕ ವಯಸ್ಸಲ್ಲಿ ನನ್ನ ಫೇವ್ರೆಟ್ ಫ್ರೆಂಡ್ಸ್. ನಮ್ಮನೇಲಿ ಒಂದೊಂದ್ ಟೈಮು ಬ್ರೆಡ್ ಜಾಸ್ತಿ ಇದ್ದಾಗ ಚಿತ್ರಾನ್ ಗೊಜ್ಜು, ಮಾಮೂಲಿ ಈರುಳ್ಳಿ ಚಿತ್ರಾನ್ ಗೊಜ್ಜು ಮಾಡ್ತೀವಲ್ಲ, ಅದನ್ನ ಮಾಡ್ಬಿಟ್ಟು ಈ ತರ ಬ್ರೆಡ್ ಪೀಸ್ ನಾಕಿ ಕಲಸಿ ಮಿಕ್ಸ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಡ್ತಿದ್ರು. ನಮ್ ಕ್ಲಾಸ್ ಅಲ್ಲಂತೂ ಇದೆಲ್ಲರಿಗೂ ಫೇವ್ರೇಟ್. ಎತ್ಕೊಂಡ್ ಹೋಗ್ಬಿಟ್ಟಂದ್ರೆ ನಾನೇ ತಿಂತಾ ಇರ್ಲಿಲ್ಲ. ನಮ್ ಕ್ಲಾಸ್ ಅಲ್ಲಿ ಎಲ್ಲಾರ್ಗು ಒಂದೊಂದ್ ಪೀಸ್ ಕೊಡ್ತಾ ಇದ್ದೆ. ಇಷ್ಟ ಇಷ್ಟಪಟ್ಟು ತಿಂತಾ ಇದ್ರು. ಅದ್ ನೆನ್ಪಾಯ್ತು. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಡ್ತಿದ್ರಲ್ಲ, ನನ್ಗೆ ಚಿಕ್ಕ ಮಗು ಅಂದ್ರೆ ಶಿವಕುಮಾರ್ಗೂ ಈ ಟೇಸ್ಟ್ ತೋರ್ಸೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಇದನ್ನ ಕೊಟ್ಬಿಟ್ಟು ಆಮೇಲೆ ಇವತ್ತು ನಮ್ಮ ಅಡಿಗೆ ಮಾಡೋಣ. ನಮ್ಮ ಅಡಿಗೆ ಏನು ಎತ್ತ ಅಂತೆಲ್ಲ ಇವತ್ತು ಹೇಳ್ತೀನಿ. ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಶಿವಾಗೆ ಸರ್ವ್ ಮಾಡೋಣ. ಈ ತರ ಆಗಿದೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಮನೆಯೆಲ್ಲ ಗಮ್ಮಂತಿದೆ. ಬೇಕರಿ ಸ್ಮೆಲ್ ಬರುತ್ತಲ್ಲ ಆ ತರ. ತೆಗೆದುಕೊಳ್ಳಿ ಪತಿ ದೇವ್ಸ್. ಓ ಜಂಕ್ ಫುಡ್ ರಾತ್ರಿ ತಿಂತಿದ್ದೇನು? ಟೇಸ್ಟ್ ನೋಡಪ್ಪ. ಈ ಕಡೆ ತಿರ್ಗಿ ನೋಡ್ಬೇಕು. ಇವತ್ತು ಟಿವಿ ಬಿಡಲ್ಲ. ನನ್ ಶಾಪ ಸ್ಟ್ರಾಂಗ್ ಆಗಿ ತಟ್ಟೈತೆ. ಥ್ಯಾಂಕ್ ಯು ಸೋ ಮಚ್. ಕರೆಂಟ್ ತೆಗ್ದಿದ್ದಕ್ಕೆ. ಸರಿ ತಿನ್ನಪ್ಪ, ನನ್ಗೂ ಕೊಡು. ನಿನ್ಗೇನಾದ್ರು ಜಾಸ್ತಿ ಅನಿಸಿದ್ರೆ ನಂಗೆ ಕೊಡು ಆಯ್ತಾ? ನಾನು ಕಾಯ್ತಾ ಇರ್ತೀನಿ ಪಕ್ಕ ಪಕ್ಷಿ ತರ. ಇವತ್ತು ನಮ್ಮ ಮನೇಲಿ ಏನ್ ಅಡಿಗೆ ಅಂದ್ರೆ ಹಳ್ಳಿ ಅಡಿಗೆ. ಶಿವಾಗೆ ಮೊನ್ನೆ ಚಪಾತಿ ಮಾಡ್ಕೊಟ್ಟಿದ್ದೆ, ಅದು ಅಡ್ಜಸ್ಟ್ ಆಗ್ಲಿಲ್ಲ. ಸಕ್ಕ ಹಿಂಸೆ ಕೊಟ್ಬಿಡ್ತು ರಾತ್ರಿ ಎಲ್ಲ. ಹೊಟ್ಟೆ ನೋವು ಹಂಗಿ ಹಿಂಗೆ ಅಂತಲ್ಲ. ಚೆನ್ನಾಗೆ ಬೇಯಿಸಿದ್ದೆ, ಶಿವಾಗ ಅಡ್ಜಸ್ಟ್ ಆಗಲ್ಲ. ಅದಕ್ಕೋಸ್ಕರ ರೊಟ್ಟಿ ಆದ್ರೆ ಇವ್ರ ಕಡೆ ಚೆನ್ನಾಗಿ ತಿಂತಾರೆ. ಶಿವಾಗೂ ಫೇವ್ರೇಟ್. ಅದಕ್ಕೆ ರೊಟ್ಟಿ ಮಾಡೋಣ ಅನ್ಕೊಂಡಿದೀನಿ. ಹಳ್ಳಿ ಕಡೆ ಗೋಧಿ ರೊಟ್ಟಿ, ಹುಳ್ಳಿಕಾಳು ಚಟ್ನಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇದನ್ನ ತಿನ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ನೋಡ್ತೀನಿ. ರಸ್ತರ ಉರಿಬೇಕು ಫ್ರೆಂಡ್. ಚೆನ್ನಾಗಿದೆ ಲೋ ಫ್ಲೇಮಲ್ಲಿ.
ರಾತ್ರಿ ಮಾಡಿದ್ಕಿಂತ ಸೂಪರ್ ಆಗೈತೆ, ಸೂಪರ್ ಆಗೈತೆ ಫ್ರೆಂಡ್ಸ್. ಸ್ನ್ಯಾಕ್ಸ್ಗೂ ಆಗುತ್ತೆ, ಬೆಳಗ್ಗೆ ಟಿಫನ್ಗೂ ಆಗುತ್ತೆ. ಮಕ್ಕಳಿಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಹೇಳಿ. ಈಗ ಮೊದಲು ಹುಳ್ಳಿ ಕಾಳನ್ನ ಹಾಕೊಂಡ್ಬಿಡ್ತೀನಿ. ಚಟ್ನಿಲಿ ಎಷ್ಟೊಂದು ವೆರೈಟೀಸ್ ಆಫ್ ಚಟ್ನಿಗಳಿದೆ ಫ್ರೆಂಡ್ಸ್. ನಾನು ಚಟ್ನಿ ಲವರು, ಅಫ್ಕೋರ್ಸ್ ಶಿವಕುಮಾರ್ ಲವರು ಅನ್ಕೊಳ್ಳಿ. ಶಿವಕುಮಾರ್ಗಿಂತ ಫಸ್ಟ್ ಚಟ್ನಿ ಲವರು, ಆಮೇಲೆ ಶಿವಕುಮಾರ್. ಮುದ್ದೆಗೂ ಸೂಪರ್ ಆಗಿರುತ್ತೆ, ರೊಟ್ಟಿಗೂ ಸೂಪರ್ ಆಗಿರುತ್ತೆ ಈ ಚಟ್ನಿ. ಇಬ್ಬರಿಗೆ ಅಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಹುಳಿ ಕಾಳಾದ್ರೆ ಸಾಕು. ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ಏನೋ ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸಿತಿದೆ, ಸಂಜೆ ಆಗಿದ ತಕ್ಷಣ ಹೊಟ್ಟೆ ಹಸಿತೈತೆ. ಮತ್ತೆ ಹಾಲು ತಗೊಳ್ತಾ ಇದೀವಲ್ಲ ಫ್ರೆಂಡ್ಸ್, ಅದು ರಾತ್ರಿ ಹೊತ್ತು ಮಲ್ಗಕ್ ಮುಂಚೆ ಕುಡಿದು ಮಲ್ಗಕ್ಕೆ ಅಷ್ಟೇ. ಅದೊಂದು ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದೀವಿ. ಇಲ್ಲಿ ದುಡಿಬೇಕಂದ್ರೆ ಕೈ ಕಾಲ ಶಕ್ತಿ ಎಲ್ಲ ಇರಬೇಕು, ಗಟ್ಮುಟ್ಟಾಗಿದ್ರೇನೆ, ಇಲ್ಲಾಂದ್ರೆ ಮುಗೀತು. ಒಳ್ಳೆ ಚಟ್ನಿ ರೆಸಿಪಿ ಮಾಡುವಾಗ್ಲೇ ಕೊತ್ತಂಬರಿ ಖಾಲಿ ಆಗೈತೆ. ಪರವಾಗಿಲ್ಲ ಫ್ರೆಂಡ್ಸ್, ಹಳ್ಳಿ ಕಡೆ ಏನ್ ಕೊತ್ತಂಬರಿ ಎಲ್ಲ ಹಾಕಿನೇ ಮಾಡಲ್ಲ. ಯಾವಾಗ್ಲೂ ಇದ್ದಾಗ ಹಾಕ್ತಾರೆ, ಇಲ್ದಿದ್ದಾಗಿಲ್ಲ. ನಾವು ಹಂಗೇನೆ. ಒಂದ್ಸಲ ಧನ್ಯ ತಗೋಬಪ್ಪ, ಒಂದು ಚಿಕ್ಕ ಪಾಟಲ್ಲಿ ಮನೆ ಹತ್ರ ಕೊತ್ತಂಬರಿ ಬೆಳ್ಕೊಳ್ತೀನಿ. ಕೊತ್ತಂಬರಿ, ಮೆಂತೆ ಅವೆಲ್ಲ ಫ್ರೆಂಡ್ಸ್. ಯಾಕೆ ನಾವು ಮನೆ ಹತ್ರ ನೀವು ಹೇಳಿದ್ರಲ್ಲ ಬೆಳ್ಕೊಳ್ಳಿ, ಅದು ಇದು ಏನೇ ತರಕಾರಿ ಸೊಪ್ಪು ಎಲ್ಲ ಅಂತ, ಓನರ್ ಬೈತಾರೆ ಫ್ರೆಂಡ್ಸ್. ನೋಡಿ ಕರೆಂಟೇ ಬಂದ್ಬಿಡ್ತು, ಓನರ್ ಬೈತಾರೆ ನಿಜ. ಅಂದ್ರೆ ಗಿಡಕ್ಕೆ ಹುಳ ಬೀಳುತ್ತಲ್ಲ, ತರಕಾರಿ ಸೊಪ್ಪು ಅವಕ್ಕೆಲ್ಲ, ಅವಾಗ್ಲಿಂದ ನರ್ಸರಿಗೆ ಹುಳ, ಗಿಡಗಳಿಗೆ ಹುಳ ಹೋಗಿ ಎಲ್ಲ ಇದಾಗ್ತಿದೆ ಅನ್ಬಿಟ್ಟು ಅದಕ್ಕೆ ನಾವು ಬೆಳೆಯಲ್ಲ. ಇಲ್ಲಾಂದ್ರೆ ಫುಲ್ ಬೆಳೆದು ಬಿಡ್ತಿದ್ದೆ. ನನ್ಗೆ ಸಖತ್ ಇಷ್ಟ ಗಿಡಗಳು ಬೆಳೆಯಕ್ಕಂದ್ರೆ. ಓನರ್ ಪರ್ಮಿಷನ್ ಕೊಡಲ್ಲ. ನಮ್ಮೂರ್ಗೆ ಹೋದ್ಮೇಲೆ ನಾವು ಇತ್ಲಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿದೀನಿ, ಅಲ್ಲಿ ಏನೇನ್ ಬೇಕು ಎಲ್ಲ ಬೆಳ್ಕೊಳ್ತೀನಿ, ಅದೆಲ್ಲ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಅಲ್ಲಿ, ನಮ್ಗೆ ಡೈಲಿ ಸೂಪರ್ ಇರುತ್ತೆ. ಆದ್ರೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಯಾವಾಗ ಹೋಗ್ತೀಪ ನಾವು ಊರ್ಗೆ? ಕುಮಾರ್ ಅಪ್ಪ ದೇವ್ರೇ, ಮೋದಿಗೂ ಇಷ್ಟೊಂದು ಟೆನ್ಷನ್ ಇರಲ್ಲ ಇವತ್ತು. ಮೋದಿಗೂ ಅಲ್ಲ, ಮೋದಿ ಅವ್ರಿಗೂ. ಅವ್ರೇನೋ ವಿಡಿಯೋ ನೋಡಿದ್ರೆ ಬೈಕೊಳ್ತಾರೆ. ನೆನ್ನೆ ಮೊನ್ನೆ ಹುಟ್ಟಿರೋಳು ಇಷ್ಟು ನಮ್ಗೆ ಮರ್ಯಾದೆ ಕೊಡದೆ ಮಾತಾಡ್ತಾರ. ಆಕಿ ಜೈಲಿಗೆ 14 ವರ್ಷ ಅಂತ ಹಾಕ್ಬೇಕು. ಸರಿ, ನೀವು ಟಿವಿ ಆನ್ ಮಾಡ್ಕೊಳ್ಳಿ. ಯಾಕೆ ಸೌಂಡ್ ಮಾತ್ರ ಕೊಡ್ಬೇಡ, ಹೆಡ್ಲೈನ್ಸ್ ಓದ್ಕೋ ಅಷ್ಟೇ. ಮೊಬೈಲಲ್ಲಿ ನೋಡ್ಕೊ, ಕಣ್ಣೋಗ್ಬಿಡ್ತೈತಪ್ಪೇ. ಆಮೇಲೆ ನ್ಯೂಸ್ ನೋಡಕ್ ಕಣ್ಣಿರಲ್ಲ ನಿನ್ಗೆ. ನಾನು ನೋಡಕ್ ಕಲ್ತಾದ್ರು ನ್ಯೂಸ್ ನೋಡಕ್ಕಾದ್ರೂ ಕಣ್ ಬೇಕು ನಿನ್ಗೆ. ಈಗ ಗೋಧಿ ಹಿಟ್ಟು ಕಲ್ಸ್ಕೊಳ್ಳೋಣ. ಉಪ್ಪಾಕಿ ನೀರಾಕಿ ಆಲ್ರೆಡಿ ಕಲ್ಸಿಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ತೆಳ್ಳಗೆ, ಮಾಮೂಲಿ ಕನಕಪುರ ಸೈಡ್ ಅವ್ರಿಗೆ ಗೊತ್ತು ರೊಟ್ಟಿ ಹೆಂಗ್ ಮಾಡ್ಕೋತಾರೆ ಅಂತ. ಒಂದೊಂದ್ ಕಡೆ ಒಂದೊಂದ್ ರೊಟ್ಟಿ, ಅಕ್ಕಿ ರೊಟ್ಟಿ ಅವೆಲ್ಲ ತಟ್ಟಿ ಮಾಡ್ತಾರೆ, ಜೋಳದ ರೊಟ್ಟಿ ಎಲ್ಲ. ಆತರ ಅಲ್ಲ ಇದು, ಹೆಂಚಿನ ಮೇಲೆ ಹಾಕ್ಬಿಟ್ಟು ಎಳ್ಕೊಳ್ಳೋದು. ಇದು ರಾಗಿ ರೊಟ್ಟಿ ಮಾಡ್ಕೊಳ್ತೀವಲ್ಲ ಆತರ. ನಾನು ಅನ್ಕೊಂಡೆ ಫ್ರೆಂಡ್ಸ್ ರಾಗಿ ರೊಟ್ಟಿನೂ ಮಾಡ್ಕೊಳ್ಳೋಣ, ಗೋಧಿ ರಾಗಿ ಎರಡು ಮಿಕ್ಸ್ ಮಾಡಿ ಒಂದು ರೊಟ್ಟಿ ಮಾಡೋಣ ಅಂತ ಅನ್ಕೊಂಡೆ. ಶಿವಾಗೆ ಪ್ಯೂರ್ ಗೋಧಿ ರೊಟ್ಟಿನೇ ಬೇಕಂತೆ, ಫೇವ್ರೇಟ್ ಅಂತೆ. ಅದಕ್ಕೆ ನಾವು ಹಿಂಗೆ ಮಾಡ್ತಾ ಇದೀವಿ ಫ್ರೆಂಡ್ಸ್. ಮತ್ತೆ ಒಬ್ರು ಇದನ್ನ ಜರಡಿ ಹಿಡ್ಕೊಳಕ್ ಹೇಳಿದ್ವಿ. ಪ್ಯಾಕ್ ಆಗಿರೋದು ನೀಟಾಗೇ ಇರುತ್ತಲ್ಲ, ಯಾಕೆ ಜರಡಿ ಹಿಡಿಯೋದು? ಅದಕ್ಕೆ ಹಂಗೆ ಹಾಕೋತೀನಿ. ಅದು ಜರಡಿ ಇಡಕ್ಕೂ ಸ್ವಲ್ಪ ಜರಡಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಚಿಕ್ಕ ಪಟ್ಲ ಅದಕ್ಕೆ ಎತ್ಕೋಬಾರ್ದು. ಏನ್ ಮಾಡಿ ಫ್ರೆಂಡ್ಸ್, ಮೈ ಭಾರ ತೊಳೆಕ್ ಹಾಕಿದ್ದೀನಿ ಎಲ್ಲ ಅಂದ್ಬಿಟ್ಟು. ಭೂಕಂಪ ಆಗಂಗ್ ಸಿಂತಿಯಲ್ಲಪ್ಪಿ. ಉಪ್ಪು, ನೀರು, ಗೋಧಿ ಹಿಟ್ಟು ಅಷ್ಟೇ, ಸೋಡಾ ಗಿಡ ಏನಿಲ್ಲ. ಚಪಾತಿ ಮಾಡಂಗಿದ್ರೆ ಮಾತ್ರ ಒಂದು ಸ್ಪೂನ್ ಸಕ್ಕರೆ ಹಾಕೊಂಡ್ರೆ ಸೂಪರ್ ಟೇಸ್ಟು. ಇದಕ್ಕೇನು ಅಗತ್ಯ ಇಲ್ಲ, ಹಿಂಗೆ ಮಾಡ್ಕೊಳ್ತೀನಿ ರುಚಿ. ಅಯ್ಯೋ, ಅನ್ನಕ್ಕೆ ಇಡಬೇಕಿತ್ತು. ಅದು ಹೆಂಗಂದ್ರೆ ಫ್ರೆಂಡ್ಸ್, ನನಗೆ ಏನೇ ಚಟ್ನಿ ಮಾಡಲಿ, ಏನೇ ರೊಟ್ಟಿ ಚಪಾತಿ ತಿನ್ನಲಿ, ಸ್ವಲ್ಪ ಆದರೂ ಅನ್ನ ತಿನ್ನಲೇಬೇಕು. ಅದಕ್ಕೋಸ್ಕರ ಅನ್ನ ಮಾಡಬೇಕಾಯ್ತು. ಪರವಾಗಿಲ್ಲ, ಆಮೇಲೆ ಮಾಡ್ಕೊತೀನಿ. ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಸೇರಿ ಮಾಡ್ಕೊಳ್ತೀನಿ ಇದನ್ನ. ರಾತ್ರಿಗೆ ಮುದ್ದೆ ಮಾಡ್ಕೊಳ್ವಾ. ಒಬ್ರು ಕೇಳಿದ್ರಿ ಸಿಸ್ಟರ್ ರಾಗಿ ಮುದ್ದೆ ಮಾಡಕ್ ಬರ್ತಾ ಇಲ್ಲ, ಹೇಳ್ಕೊಡಿ ಅಂತ. ಇವತ್ತು ರಾತ್ರಿನೇ ಹೇಳ್ಕೊಡ್ತೀನಿ, ಸಂಜೆನೇ ಹೇಳ್ಕೊಡ್ತೀನಿ. ಏನು ಅನ್ಕೋಬೇಡಿ ಲೇಟ್ ಆಯ್ತು ಅಂತ. ಯಾಕಂದ್ರೆ ಇತ್ತೀಚೆಗೆ ಮುದ್ದೆ ಐಟಮ್ ಎಲ್ಲ ಕಡಿಮೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗೈತೆ ಫ್ರೆಂಡ್ಸ್. ಸೊಪ್ಪಪ್ಪಿ ಸೊಪ್ಪು ತಿನ್ನಿ ಅನ್ಕೊಂಡು 1 ತಿಂಗಳಾಯ್ತು ನಾವು ಸೊಪ್ಪು ತಿಂದೆ ಪ್ರೋಟೀನ್ ಎಲ್ಲ ಕಮ್ಮಿ ಆಗ್ತೈತೆ ದೇಹದಲ್ಲಿ. ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಮಳೆ ಬಿದ್ದಿರೋದ್ರಿಂದ ನರ್ಸರಿ ಒಳಗೆ ಒಂದ್ ಸ್ವಲ್ಪ ಅದು ಇದು ಸೊಪ್ಪು ಸಿಗುತ್ತೆ, ಅದನ್ನ ಕಿತ್ಕೊಂಡ್ಬಂದು ಮಾರೋಣ.
ಮಾಡೋಣ. ಸಂಜೆ ಬಂದು ಕಿತ್ಕೊಬತ್ತೀನಿ. ಯಾವುದೋ ಒಂದು ಹುರುಳಿ ಕಾಳಕಲ್ಲೆಲ್ಲ ಸೋಸಿಟ್ಕೊಂಡಿದ್ದೀನಿ. ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಕರಿಬೇವು, ಕೊತ್ತಂಬರಿನ ತಗೋಬೇಕು. ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಹೆಂಚು ಮೇಲೆ ಹುರುಳಿಕಾಳು ಹುರ್ಕೊಳ್ತಾ ಇದ್ದೀನಿ. ಚಿಟಪಟ ಅಂತ ಪಕ್ಕದಲ್ಲೆಲ್ಲ ಸಿಡಿತಾ ಇರಬೇಕು, ಅಲ್ಲಿವರೆಗೂ ಸಿಡ್ಕೋಬೇಕು. ನಾನು ಯಾಕಾರ ಹೆಂಚಿಟ್ಕೊಂಡು ಬಾಳಿ ಇಟ್ಕೋಬೇಕಾಯ್ತು ಅನ್ನಿಸ್ತು, ಯಾಕಂದರೆ ಪಕ್ಕದಲ್ಲೆಲ್ಲ ಸಿಡಿತಾಯಿತ್ತು. ಹಂಗಾಗಿ ಹೆಂಚು ಮೇಲೆ ಹುರ್ಕೊಂಡ್ರೆ ಸ್ಮೆಲ್ ಚೆನ್ನಾಗಿರ್ತೈತೆ. ಹುರ್ಕೊಂಡಿದ್ದಾದ್ಮೇಲೆ ಅದನ್ನ ಸೈಡಿಗೆ ತಗೊಂಡು ಅದೇ ಹೆಂಚು ಮೇಲೆ ಒಣಮೆಣಸಿನಕಾಯಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರುತ್ತೆ ಒಣಮೆಣಸಿನಕಾಯಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫುಲ್ ಸಿಹಿಯಾಗಿ ಬಿಡಬಾರ್ದು. ಕರ್ಬೇವು ಸೊಪ್ಪು ಜೊತೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸಿಹಿ ಥರ ಬಿಡಬಾರ್ದು. ಅದನ್ನು ಸೈಡಿಗೆ ತಗೊಳ್ತಾ ಇದ್ದೀನಿ. ಅವೆರಡನ್ನೂ ಜಾರ್ಗೆ ಹಾಕೊಂಡು ಜೀರಿಗೆ, ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಹುರಿದಿಟ್ಕೊಂಡಿರೋದನ್ನೆಲ್ಲ ರುಬ್ಕೊಳ್ಳೋದಷ್ಟೇ. ಅಷ್ಟೇ, ಒಗ್ಗರಣೆ ಏನೂ ಇಲ್ಲ. ಒಂದು ಈರುಳ್ಳಿಗೆ ಎಣ್ಣೆ ಹಂಚ್ಕೊಂಡು ಹೆಂಚೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದ ಮೇಲೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಕಲಸಿಟ್ಟಿದ್ದನ್ನು ಒಂದು ಅರ್ಧ ಅವರ್ ಬಿಟ್ಟಿದ್ದೆ, ಅದಕ್ಕಾಗಿ ಈ ಥರ ಬರ್ತೈತೆ. ಎಳೆದ್ರೆ ಫುಲ್ಲು ಎಷ್ಟು ಎಳಗೆ ಬೇಕಾದರೂ ಎಳ್ಕೊಬೋದು ಹೆಂಚು ಮೇಲೆ. ಮತ್ತು ಇದು ತವ ಮೇಲೆ ಬರಲ್ಲ, ಹೆಂಚು ಮೇಲೇ ಎಳ್ಕೋಬೇಕು. ಈ ಹೆಂಚು ಶಿವ ಅವ್ರ ಅಮ್ಮದು. ಇದು ಸುಮಾರು ವರ್ಷಗಳಿಂದ ಇಟ್ಕೊಂಡಿದ್ರು. ಹೊಸ ತಗೊಂಡ್ರೆ ಅದರಲ್ಲಿ ಅಷ್ಟು ಬೇಗ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಅವ್ರ ಹೆಂಚನ್ನೇ ಈಸ್ಕೊಬಂದೆ ನಾನು. ಅವ್ರ ಮನೇಲಿ ಒಂದು ಎಕ್ಸ್ಟ್ರಾ ಇತ್ತು, ಹಂಗಾಗಿ ಸಕ್ಕದಾಗಿ ಬರುತ್ತೆ. ಹೆಂಚಂತೂ ಇರಲೇಬೇಕು ಮನೇಲಿ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿತ್ತು ಹೆಂಚೆಲ್ಲ ಇರಬೇಕು ಮನೇಲಿ, ಹಿಂಗೆ ಅಂತೆಲ್ಲ. ಈಗೆಲ್ಲ ತವಗಳು ಬಂದುಬಿಟ್ಟಿದೆ. ನಾನು ಮಾತ್ರ ಹಳ್ಳಿ ಸಾಮಾನುಗಳು ಜಾಸ್ತಿ ಇಷ್ಟಪಟ್ಟು ತೆಗೆದಿಟ್ಕೋತೀನಿ. ಇದೇ ಥರ ನೆಕ್ಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದು ಒಂದು ಸ್ವಲ್ಪ ಕಚಾಪಿಚಿ ಬಂದ್ರೂ ಎರಡನೇದಿಂದ ಸೂಪರಾಗಿ ಬರ್ತಿದೆ. ಎಷ್ಟು ತೆಳ್ಳಗೆ ಹೇಳ್ಕೊಳ್ತೀವೋ ಅಷ್ಟು ಚೆನ್ನಾಗಿರ್ತೈತೆ, ಟೇಸ್ಟಾಗಿರ್ತೈತೆ. ಎಣ್ಣೆ ಹಾಕ್ದೇನೂ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಎಣ್ಣೆ ಇಲ್ಲಾಂದರೆ ನಮಗೆ ಊಟ ಇಳಿಯೋದೇ ಇಲ್ಲ, ಹಂಗಿರುತ್ತೆ ಪರಿಸ್ಥಿತಿ. ಗೋಧಿ ಹಿಟ್ಟು ಥರನೇ ರಾಗಿ ಹಿಟ್ಟಲ್ಲೂ ರೊಟ್ಟಿ ಹಾಕೋಬೋದು. ಮತ್ತು ಮೈದಾ ಹಿಟ್ಟಲ್ಲಿ ಹಾಕ್ಕೊಳಕ್ಕಾಗಲ್ಲ, ಅದು ಜೀರ್ಣ ಆಗಲ್ಲ, ಹೊಟ್ಟೆನೋ ಬರೋ. ಯಾರು ಟ್ರೈ ಮಾಡಿದ್ರೆ ರಾಗಿ ಹಿಟ್ಟಲ್ಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟು. ಚಟ್ನಿ ಅಂತೂ ಘಮ ಘಮ ಅಂತ ಇದೆ ಫ್ರೆಂಡ್ಸ್. ನಮ್ಮ ಅಡುಗೆ ರೆಡಿ. ಬಿಸಿ ಬಿಸಿ ಚಳಿಗೆ, ಈ ಚಳಿಗೆ ಬಿಸಿ ಬಿಸಿ ರೊಟ್ಟಿ ತಿಂತಾ ಇದ್ರೆ ಸೂಪರ್ ಆಯ್ತಲ್ಲಪ್ಪ. ಚಳಿ 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 ಚಳಿ. ಚೆನ್ನಾಯ್ತಾ? ಇದ್ರ ಜೊತೆಗೆ ಮೊಸರು, ಬೆಣ್ಣೆ, ತುಪ್ಪ ಏನಾದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಚಟ್ನಿ ರುಬ್ಕೊಂಡಿದ್ದೀನಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೌಡ್ರಂಗೂ ರುಬ್ಕೊಂಡು ತಿನ್ಬೋದು. ಪೌಡ್ರಂಗ್ ರುಬ್ಬಿಟ್ಕೊಂಡ್ರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು, ಸೂಪರ್ ಇರುತ್ತೆ. ಚಟ್ನಿ ಹೆಂಗೈತಪ್ಪ? ಚಟ್ನಿ ಸೂಪರ್ ಆಗುತ್ತೆ. ಯಾರು ಗೆದ್ರು? ಸರಿ ಫ್ರೆಂಡ್ಸ್, ನಮ್ಮ ರೊಟ್ಟಿ ಆಗ್ತಾ ಇದೆ. ನಮ್ಮ ರೊಟ್ಟಿ ಕಡೆ ಬರೋಣ. ಅರ್ಜೆಂಟಾಗಿ ಚಟ್ನಿ ಟೇಸ್ಟ್ ನೋಡ್ಬೇಕು ನಾನು. ಎಂತ ಹೊಟ್ಟೆ ಕಿಚ್ಚು ಗೊತ್ತಪ್ಪಿ ನಿನ್ಗೆ? ಸೂಪರ್ ಆಯ್ತಲ್ಲ. ತಟ್ಟೆ ಆಗಲ್ಲ ಐತೆ ರೊಟ್ಟಿ. ನಮ್ಮ ರೊಟ್ಟಿ ಫ್ರೆಂಡ್ಸ್, ನಮ್ಮ ರೊಟ್ಟಿ ತಟ್ಟೆಯಿಂದ ಆಚೆ ಬಂದಿದೆ. ಚಟ್ನಿ ಕೆಳಗಡೆ ಇದೆ, ಶಿವ ಬಿಟ್ಟಿರೋದು. ನನಗೆ ಒಂದೇ ಒಂದು ಇದು ಒಳ್ಳೆ ಅಭ್ಯಾಸನೋ ಏನೋ ಗೊತ್ತಿಲ್ಲ, ಒಳ್ಳೆ ಅಭ್ಯಾಸನ ಅಂತೇನೆ ಇಟ್ಕೊಳ್ಳಿ. ಚಟ್ನಿ, ಚಪಾತಿ, ಪೂರಿ, ದೋಸೆ ಬರೀ ಹಂಗೆ ತಿನ್ನೋಕ್ಕೆ ಇಷ್ಟ. ಪಲ್ಯ, ಚಟ್ನಿ ಏನು ಇಷ್ಟ ಆಗಲ್ಲ ಅದ್ರ ಜೊತೆಗೆ. ಅದಕ್ಕೆ ಚಟ್ನಿ ಸ್ವಲ್ಪ ಎತ್ಕೊಂಡಿದ್ದೀನಿ. ಸೂಪರಾಗಿ ಚಪಾತಿ ಥರನೇ ತೆಳ್ಳಗೆ ಬಂದೈತೆ. ಚಟ್ನಿ ಸೂಪರ್ ಐತೆ ಫ್ರೆಂಡ್ಸ್. ಅನ್ನಕ್ಕೂ ಮುದ್ದೆಗೂ ಸೆಟ್ ಆಗ್ತೈತೆ. ರೊಟ್ಟಿಗೆ ಎಣ್ಣೆ ಬಳಸಿದ್ರೆ ಬಳಸ್ಬೋದು, ಇಲ್ಲಾಂದ್ರೆ ಇಲ್ಲ. ಚಟ್ನಿಗಂತೂ ಎಣ್ಣೆ ಬಳಸಂಗೆ ಇಲ್ಲ. ಆರೋಗ್ಯಕ್ಕೆ ಒಳ್ಳೇದು, ಇದು ಡಯಟ್ಗೆ ಒಳ್ಳೆ ಫುಡ್ಡು. 293 ರೂಪಾಯಿ ತುಮಕೂರು, ಬಿಜೆಪಿ 230, ಕಾಂಗ್ರೆಸ್ 20. ಫ್ರೆಂಡ್ಸ್, ಶಿವನ್ ನೋಡ್ಕೊಂಡಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ. ನ್ಯೂಸ್ ಅವ್ರು ಬಂದು ಊಟ ಹಾಕಲ್ಲ ನಮ್ಗೆ. ಯಾರಾದ್ರೂ ಚಾನಲ್ ಅವ್ರು ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನಮ್ಮ ಬಡವರ ಮಾತು. ಓಕೆ, ನಮ್ಮ ಫ್ರೆಂಡ್ಸ್ನ ಕೆಲಸ ಹತ್ರ ಕರ್ಕೊಂಡು ಹೋಗ್ಲಾ? ಬ್ಯಾಡ್ವಂತೆ ಫ್ರೆಂಡ್ಸ್, ನಿಮ್ಮ ಮನೇಲೆ ಹೇರಿ ನಾ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಶಿವನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ, ಏನಾದರೂ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 2000 years later. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 5 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಶಿವ ಬೆಳಗ್ಗೆ ಎಲ್ಲಿ ಕೂತಿತ್ತೋ ತಿನ್ಬಿಟ್ಟು ಅಲ್ಲೇ ಕೂತೈತೆ. ಕೆಲ್ಸಕ್ಕೆ ಬರ್ದೆ ನ್ಯೂಸ್ ನೋಡ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಎಲ್ಲ ಮುಗಿಸಿ, ಈ ಕಾಲಕ್ಕೆ ಅವ್ರ ರಿಸಲ್ಟ್ ಹೇಳಲ್ಲ.
ಶಿವ ಟಿವಿ ಬಿಡಲ್ಲ. ನನಗೆ ಬೆಳಗ್ಗೆಯಿಂದ ತಲೆ ಸುತ್ತೈತೆ ಮನೆಯೊಳಗೆ. ಅಪ್ಪ, ರಾಜಕೀಯದವ್ರಿಗೂ ಇಷ್ಟೊಂದು ಟೆನ್ಷನ್ ಇರಲ್ಲ. ಶಿವ ತಗೊಳ್ತಾರೋ ಟೆನ್ಷನ್ ನೋಡಿದ್ರೆ ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನಿಜವಾಗ್ಲೂ ತಲೆನೋ ಹಿಡ್ಕೊಂತ ಫ್ರೆಂಡ್ಸ್. ಈ ಬಟ್ಲಿಗೆ ಏನಕ್ಕೆ ಅಂದರೆ ನಾವಿವಾಗ ಪಾತ್ರೆ ತೊಳಿಬೇಕು. ಬೆಳಗ್ಗೆ ಹೊತ್ತು ತೊಳಿತಾ ಇಲ್ಲ ಫ್ರೆಂಡ್ಸ್. ಒಂದು ರಾಶಿ ಎತ್ತಾಕಿದ್ದೀನಿ. ಅದೇನು ಅಂದರೆ ಸೊಳ್ಳೆ ಕಟ್ಟ ಜಾಸ್ತಿ. ಒಂದು ಸ್ವಲ್ಪ ಮಳೆ ಬಿತ್ತಂದರೆ ನೀರು ಮನೇಲಿ ಇರೋಕ್ಕೆ ಆಗಲ್ಲ. ಫುಲ್ ಸೊಳ್ಳೆಗಳು ಮುತ್ಕೋತವೆ. ಅದಕ್ಕೆ ಬಿಸಿಲು ಟೈಮಲ್ಲಿ ತೊಳೆಯೋಣ ಪಾತ್ರೆ ಅಂತ ಬಿಟ್ಟೆ. ನೋಡಿದ್ರೆ ಮಧ್ಯಾಹ್ನ ಸಂಜೆ ಕೆಲಸ ಮುಗಿಸ್ಕೊಂಡ್ಬಂದು ತಕ್ಷಣ ತೊಳೆದು ಬಿಡ್ಬೋದು ಕುತ್ಕೊಂಡ್ರೆ. ಆದರೆ ನಾನೊಂದು ಸ್ವಲ್ಪ ಸರ್ಕಸ್ಗಳು ಇದೆಯಲ್ಲ ಫ್ರೆಂಡ್ಸ್ ನಂದು, ಈ ಥರ ಸುಣ್ಣ ಬಣ್ಣ ಎಲ್ಲ ಬಳ್ಕೊಂಡು ರೀಲ್ಸ್ ಮಾಡೋದು, ಅದರಿಂದ ಲೇಟ್ ಆಗ್ತೈತೆ. ಇವಾಗ ಅಂತೂ ಇಂತೂ ಶಿವ ಒಂದು 4 ಮೊಟ್ಟೆ ತರ್ತೀನಿ, ತಿನ್ಬಿಡೋಣ, ಏನಾಗಲ್ಲ ಅಂತ ಇದು ಮಾಡೈತೆ, ನೈಸ್ ಮಾಡೈತೆ. ನನಗೆ ಅದನ್ನ ಊಟ ಮಾಡ್ಕೊಡಿ, ನಾನೇ ನೈಸ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಕಾಶಿ ಸೊಪ್ಪು ಕಿತ್ಕೊಬಂದು ಕಾಶಿ ಸೊಪ್ಪು ಜೊತೆ ಮೊಟ್ಟೆ ಹುರಿದು ಬಿಟ್ರೆ ಕಾಶಿ ಸೊಪ್ಪು ತಂಪು, ಮೊಟ್ಟೆಗೂ ಅದಕ್ಕೂ ಹೆಂಗೋ ನಾನೇ ಮ್ಯಾಚ್ ಮಾಡ್ಬಿಡ್ತೀನಿ. ಅದು ಮ್ಯಾಚ್ ಆಗಲ್ಲ ಅಂದ್ರೆ ನಾನೇ ಮ್ಯಾಚ್ ಮಾಡ್ಬಿಟ್ಟು ತಿನ್ಬಿಡೋಣ ಅಂತ. ಕಷ್ಟ ಫ್ರೆಂಡ್ಸ್ ನಿಜವಾಗ್ಲೂ ನಾನ್ ವೆಜ್ ಬಿಡೋದಂದರೆ ಪ್ರಾಣ ಬಿಡ್ಬೋದು ಅಂತ ಅಂದ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಮಯ ಬಿಡಲೇಬೇಕಾಗುತ್ತೆ. ಇದೇ ಕಾಶಿ ಸೊಪ್ಪು ಅಂದರೆ ನೋಡಿ ಫ್ರೆಂಡ್ಸ್, ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ. ಮೊದಲು ನೋಡ್ಕೊಬಿಡ್ತೀನಿ ಒಂದು ಕಣ್ಣಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇದೆ ಅಂತ. ನಾನು ಬೆರಕೆ ಸೊಪ್ಪು ಸಿಗುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಕಿತ್ಕೊಂಡು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಶಿವ ಬೇಡ ಅಂತೈತೆ. ಇನ್ನೊಂದು ದಿನ ನಾಳೆ ಆಗಲಿ ನಾಳಿದ್ದಾಗಲಿ ಮಾಡ್ಕೊಳ್ವಾ. ಈಗ ಸೊಪ್ಪುಗಳೆಲ್ಲ ಕಿತ್ಕೊಬಿಡ್ತೀನಿ. ಈ ಸೊಪ್ಪು ಮೊಟ್ಟೆಗೆ ಹಾಕಿ ಫ್ರೈ ಮಾಡಿದ್ರೆ, ಮೆಂತ್ಯ ಸೊಪ್ಪು ಮೊಟ್ಟೆಗೆ ಫ್ರೈ ಮಾಡಿದ್ರೆ ಹೆಂಗಿರ್ತೈತೆ ಹಂಗಿರ್ತೈತೆ. ನನ್ನ ಫೇವ್ರೇಟು. ತುಂಬ ದಿನ ಆಗಿತ್ತು, ಮಳೆ ಬಿದ್ದರೆ ಸಿಗ್ತೈತಿ ಸೊಪ್ಪು, ಇಲ್ಲಾಂದ್ರೆ ಸಿಗಲ್ಲ ಆ ಥರ. ಹಾಯ್ ಟಾಮ್, ಎಲ್ಲ ಹೋಗಿದ್ದೆ? ನಾನು ಹುಡುಕ್ತಾ ನಿನ್ನ. ಅಬ್ಬ 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 ಅಬ್ಬ, ಸೊಳ್ಳೆ ಕಚ್ಚಿಸ್ಕೊಂಡು ಹಿಂಗೆ ಆಡ್ತಿರೋದು ಇವನು, ನನ್ನ ಮೇಲೆ ಪ್ರೀತಿಯಿಂದ ಅಲ್ಲ. ಎಲ್ಲೋಗಿದೆ ಬಂಗಾರ? ಟಾಮ್, ಇಲ್ಲೊಂದು ಸೊಪ್ಪೈತೆ. ಕಡ್ಡಿ ಎಳೆದಿದ್ರೆ ಕಡ್ಡಿನೂ ಹಾಕ್ಕೋಬೋದು. ಸ್ವಲ್ಪ ಕಡ್ಡಿ ಬಲ್ತ್ಬಿಟ್ಟಿದ್ರೆ ಬರೀ ಎಲೆ ಮಾತ್ರ ಕಿತ್ತಾಕೊಳ್ಳೋದು. ಟಾಮ, ಸೊಪ್ಪು ಎಲ್ಲೈತೆ ಹುಡ್ಕೋ, ಹುಡುಕ್ಬಿಟ್ಟು ಹೇಳು ಎಲ್ಲೈತೆ ಅಂತ. ಅಪ್ಪ, ಅಲ್ಲಿ ಸೊಪ್ಪಿರಲ್ಲ, ಆವಿರ್ತಾವ ಬಾಯಿ ಕಡೆ. ಇಲ್ಲಂತೂ ಮಸ್ತಾಗೈತೆ ಗಿಡದ ತುಂಬ, ಆದರೆ ಕಾಲಿಕ್ಕಕ್ಕೆ ಭಯ ಆಗ್ತೈತಿ. ಪೊದೆ ಒಳಗೆ ಏನಾಯ್ತು ಅಂತ. ಟಾಮ್, ನಿಂಗೊಂದು ಕೆಲಸ ಕೊಡ್ತೀನಿ, ಬಾ ಇಲ್ಲಿ. SID ಕೆಲಸ ಮಾಡು. SID ಅಲ್ಲ, CID. ಇವನು ಸೊಳ್ಳೆ ಕಾಟ ತಡೆಯೋಕ್ಕಾಗ್ತಾಯಿಲ್ಲ ಪಾಪ. ಓಕೆ ಫ್ರೆಂಡ್ಸ್, ಈ ಥರ ಏನೋ ಪೊದೆ ಒಳಗೆ ಕಾಲಿಕ್ಬೇಕಾದ್ರೆ ಮೊದಲು ಈ ಥರ ಹಾಕಬೇಕು. ಏನಾದರೂ ಒಂದು ಕಲ್ಲು ಗಿಲ್ಲು ತಗೊಂಡು ಹಾಕಿದ್ರೆ ಅಲ್ಲಿ ಜಾಗದಲ್ಲಿ ಹಾವುಗಳಿದ್ರೆ ಸೈಡ್ಗೆ ಹೋಗ್ತವೆ. ಮಧು ಬರ್ತಾವಳು ಅಂತ, ಆವಾಗ ಹಿಂಗೋಗಿ ಕಿತ್ಕೊಳ್ಳೋದು. ಇದೇ ನನ್ನ ಟೆಕ್ನಿಕ್ ಇಲ್ಲಿ ಬಂದಾಗಿಂದ. ಇದನ್ನು ಬಾಣಂತಿಯವ್ರಿಗೆ ತಿನ್ನಿಸ್ತಾರೆ ಫ್ರೆಂಡ್ಸ್. ಅದೇನಕ್ಕೆ ಅಂತ ಗೊತ್ತಿಲ್ಲ, ತಿನ್ನಿಸ್ತಾರೆ ಅಂತ ಗೊತ್ತು. ಬರೋಟಾ ಲೋ, ನಾವು ತಿನ್ನೋ ಸೊಪ್ಪು ಹುಡ್ಕೊಂಡ್ರೆ ಇವನೇ ಸೊಪ್ಪು ಏನೋ ಹಿಡ್ಕೊಂಡು ತಿಂತಾವನೆ. ಅಯ್ಯಯ್ಯ, ನಮ್ಮ ಟಾಮು ಹುಲ್ ತಿಂತಾವನೆ ಅಂದರೆ ನಿಮ್ಮ ಮುಂದೆ ನಮಗೆ ನಾನು ಊಟ ಹಾಕಿಲ್ಲ ಅಂದ್ಬಿಟ್ಟು ತೋರಿಸ್ಕೊಳಕ್ಕೆ ಡವ್ ಮಾಡ್ತಾವನೆ ಫ್ರೆಂಡ್ಸ್. ಇವನ್ ಮಾತು ನಂಬೇಡಿ, ಒಂದು ಬರೀ ಆ್ಯಕ್ಟಿಂಗ್ಗಳು. ವಾವ್, ಇಲ್ಲಿ ನೋಡಿ ಫ್ರೆಂಡ್ಸ್, ಜೇನು ಪೀಸು. ಒಳಗೆಲ್ಲ ಜೇನು ಐತೆ ಅನ್ಕೊಳ್ತಾ ಇದ್ದೀರಾ? ಮಳೆ ನೀರು. ಇಷ್ಟು ಜೇನು ವೇಸ್ಟ್ ಆಗೈತೆ, ಯಾವತ್ತು ಬಿದ್ದಿತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ಗಿಡ ಗೊತ್ತಾ ನಿಮಗೆ? ನಾವು ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲಿ ಸಕ್ಕದಾಗ ಆಟ ಆಡಿದ್ವಿ. ಇದರಲ್ಲಿ ಏನೇನೋ ಮಾಡ್ತಿದ್ವಿ. ಮತ್ತು ಏನಾದರೂ ಗಾಯ ಆದಾಗ ಈ ಸೊಪ್ಪನ್ನೇ ಮಸ್ತ್ ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಇದ್ರ ರಸ ಹಾಕ್ಕೊಳ್ತಾ ಇದ್ವಿ. ಎಷ್ಟು ಬೇಗ ವಾಸಿ ಆಗ್ತಾಯಿತ್ತು. ಇದನ್ನೆಲ್ಲ ಎಣದ್ಬಿಟ್ಟು ಏನೋ ಒಂದು ಮಾಡ್ತಾ ಇದ್ದೆ ಫ್ರೆಂಡ್ಸ್ ನಾನು. ನೆನಪೈತೆ, ಆದರೆ ಈಗೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಸವಿ ನೆನಪುಗಳು. ನಾನು ಬರಬೇಡ ಅಂದ್ರೆ ಬಂದು ಸೊಳ್ಳೆಗಳು ಕಚ್ಚಿ ಹಾಕ್ಬಿಟ್ವು. ಬರ ಹೋಗಿ, ಬರಲಾ, ಹೋಗುವ. ಚೆನ್ನಾಗಿ ಕಚ್ಚಾಕ್ಬಿಟ್ಟು ನೋಡಿ ಫ್ರೆಂಡ್ಸ್. ನಾನು ಬಂದು ಅರ್ಧ ವಾರ ಆಯಿತು, ಅಲ್ದಾಡ್ತಾ ಇದ್ದೀನಿ ಅದು ಇದು ಹುಡ್ಕೊಂಡು. ಒಂದು ಮಾತು ಶಿವ ಬಂದು ಹೆಂಗಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ಕೇಳಿಲ್ಲ. ನಮ್ಮ ಟಾಮು ಜೊತೆಲೇ ಇರ್ತಾನೆ, ಅದಕ್ಕೆ ನನಗೆ ಟಾಮು ಅಂದರೆ ಜಾಸ್ತಿ ಇಷ್ಟ. ಶಿವ ತಲೆನೋವು ತಪ್ಪು ಅನ್ಕೋತೈತೆ. ಟಾಮು ನೋಡಿ ನನಗೋಸ್ಕರ ತ್ಯಾಗ ಮಾಡಿ ಬಂದವನೆ, ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು. ತ್ಯಾಗ ಬೈ, ಬಾರೋ. ಓ ಸೂಪರ್, ಹಬ್ಬ ಪರವಾಗಿಲ್ಲ. ರನ್ನಿಂಗ್ ರೇಸ್ಗೆ ಪ್ರಾಕ್ಟೀಸ್ ಕೊಟ್ಟರೆ ಅವಾರ್ಡ್ ವಿನ್ನಿಂಗು ಫಸ್ಟು. ಸೂಪರ್ ಟಾಮ್, ನೀನೇ ಫಸ್ಟ್ ಬಂದಿದ್ದೀಯಾ? ಕೊಡೋಣ ಬಾ ಅವಾರ್ಡು ನಿಧಾನಕ್ಕೆ ಕೊಡ್ತೀನಿ. ಈಗ ಒಂದು ಬ್ರೆಡ್ ಪೀಸ್ ಕೊಡ್ತೀನಿ, ಬಾ. ನಿಮ್ಮ ಅವಾರ್ಡನ್ನು ತೆಗೆದುಕೊಳ್ಳಿ. ಇಲ್ಲ ತಿನ್ನು, ಪರವಾಗಿಲ್ಲ. ಓದ. ಅಬ್ಬಾ,
ಬ್ರೆಡ್ ಪೀಸ್ ಕೊಟ್ಟಿದ್ದಕ್ಕೆ ಹಂಗ್ ಹುಡ್ಕಾಡ್ತಾವನೆ ತಿನ್ನಕ್ಕೆ ಜಾಗ. ಲೆಗ್ ಪೀಸ್ ಕೊಟ್ಟಿದ್ರೆ ಊರೇ ಬಿಟ್ಟು ಓಡೋಗ್ಬಿಡ್ತಿದ್ದೆ ನಾನು. ಟಾಮ್ ಏನ್ ಮಾಡ್ತಾವ ನೀವು? ಎತ್ಕೊಂಡೋಗಿ ಬ್ರೆಡ್ ಪೀಸ್ನ. ಏನಂತ ಹೇಳ್ಬೇಕು ಇವನ್ಗೆ? ಅಲ್ಲೋಗಿ ತಿಂತಾವನೆ, ಇಲ್ಲ ಮುಚ್ಚಿಕ್ತಾವನ. ನಿಜ ಫ್ರೆಂಡ್ಸ್, ಮುಚ್ಚಿಕ್ತಾವನೆ. ನೋಡೋಣ ಏನ್ ಮಾಡ್ತಾನೋ. ಯಾರಿಗೋಸ್ಕರ ಮುಚ್ಚಿಡ್ತಾವನೆ? ಅದು ಒಣಗಿರೋ ಎಲೆ ಎಲ್ಲ ಅದ್ರ ಮೇಲೆ ಮುಚ್ಚುತ್ತಾವನೆ ಫ್ರೆಂಡ್ಸ್. ಬ್ರೆಡ್ ಮೇಲೆ ತಿಂತಾ ಇಲ್ಲ ಅವನು. ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾನೋ. ಹಾ, ಮುಚ್ಚಿಟ್ಬಿಟ್ಬಿಡ್ತಾವನೆ ಬ್ರೆಡ್ನ. ಯಾರಿಗೋಸ್ಕರ ಈ ತ್ಯಾಗ? ಟಾಮ್, ಬ್ರೆಡ್ ಯಾಕಲ್ಲಿ ಮುಚ್ಚಿಟ್ಟು ಬಂದೆ? ನಾನು ಕಿತ್ಕೊಂಡು ತಿಂತೀನಿ ಅಂತಾನ. ಫ್ರೆಂಡ್ಸ್, ನೀವು ನಂಬಲ್ಲ, ಬನ್ನಿ ತೋರಿಸ್ತೀನಿ. ಬ್ರೆಡ್ನ ಯಾರಿಗೋಸ್ಕರ ಮುಚ್ಚಿಟ್ಟ ಅಂತ ನನಗೀಗ ಗೊತ್ತಾಗ್ತಾ ಇಲ್ಲ. ನೋಡಿ, ಏನಿದು ಇವನ ಆಟ? ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಮುಚ್ಚಿಟ್ಬಿಟ್ಟು ಬಂದವನೆ. ಯಾಕೆ ಅಂತ? ಟಾಮ್ ಹೋಗ್ಬಿಟ್ಟ. ಫ್ರೆಂಡ್ಸ್, ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಮುಚ್ಚಿಟ್ಟ? ಅವನಿಗೇನು ಗಂಡನ ಮಕ್ಕಳ ಸಂಸಾರನ ಮುಚ್ಚಿಡಕ್ಕೆ? ಯಾಕೆ ಅಲ್ಲಿ ಮುಚ್ಚಿಟ್ಟೆ ಬ್ರೆಡ್ಡ? ಯಾಕೆ ಟಾಮ್? ಟಾಪ್ ಸೀಕ್ರೆಟಾ? ನಿನ್ ಬಾಯ್ ಫ್ರೆಂಡ್ಗೋಸ್ಕರ ಮುಚ್ಚಿಟ್ಟಿದ್ಯಾ? ವಿಚಿತ್ರ ಅನ್ನಿಸ್ತೈತೆ ನನಗೇನೆ. ಎಷ್ಟು ಓಡಿದ್ರು ಅರ್ಥನೇ ಆಗ್ತಲ್ಲ. ತಲೆ ಎಷ್ಟು ಓಡಿಸ್ತ್ರು ಬಂದ. ಬ್ರೆಡ್ ಕೊಟ್ರೆ ಮುಚ್ಚಿಟ್ಟ. ಈಗ ಸೈಲೆಂಟಾಗಿ ಮಲಗವನೆ. ನನಗೆ ಅರ್ಥ ಆಗ್ತಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಇದ್ರ ಬಗ್ಗೆ ನಾನು ರಾತ್ರಿ ಎಲ್ಲ ಯೋಚನೆ ಮಾಡ್ತೀನಿ. ಮೊದಲು ಪಾತ್ರೆ ತೊಳೆದು ಬಿಡ್ತೀನಿ. ತೋಟ ಎಲ್ಲ ಚೆನ್ನಾಗಿ ಸುತ್ತಾಕ್ಬಿಟ್ಟು ಪಾತ್ರೆ ತೊಳಿಬೇಕಾದ್ರೆ ಹಿಂಗಿರುತ್ತೆ ಪರಿಸ್ಥಿತಿ. ಗೀಚ್ತಾ ಇರಬೇಕು, ಸೊಳ್ಳೆ ಎಲ್ಲ ಕಚ್ಚಿರೋದು. ಸಂಜೆ ಮೇಲೆ ಆಗಲಿ ಬೆಳಗ್ಗೆ 9 ಗಂಟೆ ಒಳಗಡೆ ಆಗಲಿ ಇದೇ ಥರ ಇರುತ್ತೆ. ಬಚ್ಚಲು ತುಂಬ ಬರೀ ಸೊಳ್ಳೆಗಳೇ. ಅದಕ್ಕೆ ಪಾತ್ರೆ ತೊಳೆಯೋಕ್ಕೆ ಭಯ ಪಡ್ತಾ ಇರ್ತೀನಿ. ಆದರೆ ಏನು ಮಾಡ್ಕೊಳಕ್ಕಾಗಲ್ಲ. ಅದರಲ್ಲೂ ಒಂದು ರಾಶಿಗಟ್ಟಲೆ ಪಾತ್ರೆ ಹಾಕೊಂಡಿರ್ತೀನಿ. ಅದೇನು ನಮ್ಮ ಮನೇಲಿ ನಾವಿಬ್ಬರು ಕೆಲಸಕ್ಕೆ ಹೋದ್ಮೇಲೆ ಯಾರು ಬಂದು ಅಡುಗೆ ಮಾಡಿ ತಿನ್ಬಿಟ್ಟು ಹೋಗ್ತಾರೆ ಅನ್ಕೋಬೇಕು, ಅಷ್ಟು ರಾಶಿ ಇರ್ತಿದೆ. ನೀರಿಗೆ ಏನಾರ ಬರ ಇದ್ದಿದ್ರೆ ನಾವಿರೋ ಜಾಗದಲ್ಲಿ ಇತಿಮಿತಿಯಾಗಿ ಪಾತ್ರೆಗಳು ಬಳಸ್ತಾ ಇದ್ದೆ. ನೀರುಗಳು ಮಸ್ತಾಗಿದೆಯಲ್ಲ, ಅದಕ್ಕೆ ಪಾತ್ರೆಗಳು ಬಟ್ಟೆಗಳೆಲ್ಲ ರಾಶಿಗಟ್ಟಲೆ ಹಾಕೊಂಡು ತೊಳ್ಕೊಂಡು ಕೂತ್ಕೊಳ್ತೀನಿ. ನಮ್ಮ ಹೆಣ್ಮಕ್ಳೇ ಪಾತ್ರೆ ತೊಳಿಬೇಕಂತ ಯಾರು ರೂಲ್ಸ್ ಮಾಡಿದ್ರೆ ಅವ್ರು ಸಿಗಬೇಕು. ಪಾತ್ರೆ ತೊಳೆದಂಗೆ ತೊಳೆದ್ಬಿಡ್ತೀನಿ ಅವ್ರನ್ನೂ. ಫ್ರೆಂಡ್ಸ್, ನಿಮ್ಗೊಂದು ಇದು ತೋರಿಸ್ತೀನಿ. ಇದೇನಂತಾರೆ, ಇದು ಒಂದು ಕ್ರೀಮಿನ ತೋರಿಸ್ತೀನಿ. ಇದನ್ನು ತುಂಬ ಜನ ನೋಡಿರಲ್ಲ, ಸಿಟಿಲಿ ಹೋದ್ಮೇಲೆ ಅಂತೂ ನೋಡೇ ಇರಲ್ಲ. ಇದೇ ಜೇಡ ಫ್ರೆಂಡ್ಸ್, ಜೇಡ. ಅದು ಗೂಡನ್ನೇನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಒಂದು ದಿನ ಬಿಟ್ಟು ಮಾರೋ ದಿನ ಬಂದರೆ ಅದೇ ಜಾಗದಲ್ಲಿ ಗೂಡು ಕಟ್ಟಿರ್ತೈತೆ. ಕಟ್ಕೊಳ್ಳಿ ಬಿಡಿ, ನಾಳೆ ಕಿತ್ತಾಕ್ತೀನಿ. ಯಾಕಂದರೆ ನಾಳೆ ಬಟ್ಟೆ ಹೋಗಿ ತಕ್ಕಬೇಕಲ್ಲ, ಅದು ಕಮ್ಮಿ ಮೇಲೆ. ಅದಕ್ಕೋಸ್ಕರ ಅರ್ಧ ಕೆಲಸ ಮುಗೀತು ಫ್ರೆಂಡ್ಸ್. ವಾವ್ ವಾವ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಅಂತೀನಿ, ನನ್ನ ತಂಗಿ ಕಡೆಯಿಂದ ಗಿಫ್ಟ್ ಬಂದಿದೆ. ನನ್ನ ಸಿಸ್ಟರ್ ಕಳಿಸಿರೋ ಗಿಫ್ಟ್ ಓಪನ್ ಮಾಡ್ತಾರೆ ಶಿವಕುಮಾರ್. ಚಾಕ ನೋಡಿ ಫ್ರೆಂಡ್ಸ್, ಸೊಪ್ಪನ್ನ ನೆನ್ಸಿಟ್ಟಿದ್ದೀನಿ. ಓಪನ್ ದ ಬಾಕ್ಸ್. ಅಲ್ಲಿ ನಾನು ಓಪನ್ ಮಾಡ್ಬೇಕು, ನೀನೇ ಓಪನ್ ಮಾಡ್ತಿದ್ಯಲ್ಲಪ್ಪ. ಓಪನ್. ವಾವ್ ಅಪ್ಪಿ, ಇದನ್ನ ಮಾತ್ರ ನಾನೇ ಓಪನ್ ಮಾಡ್ಬೇಕು ಪ್ಲೀಸ್. ಅದು ಹಂಗೆ ಒಳಗೇಡು. ನಾನು ಸರ್ಪ್ರೈಸ್ ಆಗಿ ಓಪನ್ ಮಾಡ್ತೀನಿ. ಎಷ್ಟು ದೊಡ್ಡ ಬಾಕ್ಸ್ಗಳು. ಸಕ್ಕತ್ತಾಗೈತೆ. ಇದು ಗ್ಲಾಸ್ ಅಲ್ಲ, ಇರುವ ಮತ್ತೆ ಎತ್ಕೊಂತೀನಿ ಎಲ್ಲ. ಫ್ರೆಂಡ್ಸ್, ಬಾಕ್ಸ್ ಸಕ್ಕತ್ತಾಗೈತೆ.
ನೀನೊಂದು ಓಪನ್ ಮಾಡು. ನನಗೆ ನೋಡಕ್ ಬರ್ತಾ ಇಲ್ಲ ಪಪ್ಪಿ. ಅದು ನಿಧಾನ ಮಾಡೈತೆ ಯಾಕೆ ಆದ್ರೆ ಬಿಟ್ಟು ಅದ್ ನಿಧಾನ ಆಗಲ್ಲ, ಅದು ಅರ್ಜೆಂಟ್ ಆಗಿ ನೋಡ್ಬೇಕು. ಸಖತ್ತಾಗೈತೆ. ಬೇಳೆಗಳು ಕಾಳುಗಳು ಏನಾದ್ರು ಹಾಕೊಂಡ್ರೆ ಕಾಣಿಸ್ತೈತೆ ಆರಾಮಾಗಿ. ಕ್ವಾಲಿಟಿನೂ ಅಷ್ಟು ಚೆನ್ನಾಗೈತೆ. ಗಿಫ್ಟ್ ಬಂದಿರೋದ ಕ್ವಾಲಿಟಿ ಅಂತೆಲ್ಲ ಮಾತಾಡಬಾರ್ದು. ಸಖತ್ತಾಗೈತೆ. ಒಂದಕ್ಕೆ 2 ಕ್ಯಾಪ್ ಬಂದಿತ್ತಾನೆ. ಇಲ್ಲ ಪಿ 2 ಕ್ಯಾಪ್ ಬಂದಿದೆ ಒಂದೊಂದ್ ಬಾಕ್ಸ್ಗೆ. ಯಾಕೆ ಹೊಡೆದಾಕ್ಬಿಡ್ತೀರ ನೀನು? ಅದಕ್ಕೆ ನಾನು ಹೊಡೆದಾಕ್ಬಿಡ್ತೀನಿ ಅಂತ ಅದಕ್ಕೆ 2 ಕ್ಯಾಪ್ ಕೊಟ್ಟಿರುತ್ತೆ. ನೋಡಿ ಫ್ರೆಂಡ್ಸ್, ಸಖತ್ತಾಗೈತೆ. ಕವರ್ ಹಾಕಿ ನಿಂತ ಐಟಮ್ ಹಾಕೋದು ಅಂತ ಕೊಟ್ಟಿರೋದು. ಎಲ್ಲ ಕಾಳುಗಳು ಐತೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಇಡ್ಬೇಕಂತೆ. ಇರು ನಾನು ಎಲ್ಲ ನೀಟಾಗಿ ನೋಡ್ಬಿಡ್ತೀನಿ. ಆದ್ರೆ 2 ಬಾಕ್ಸ್ ಕ್ಯಾಪ್ ಯಾಕೆ ಮಿಸ್ ಆಗಿ ಕೊಟ್ಬಿಟ್ಟವ್ರ. ನಾನು ಹೊಡೆದಾಕ್ಬಿಡ್ತೀನಿ ಅಂತ ಕೊಟ್ಟವ್ರಂತೆ. ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. ಇದೆಷ್ಟು ಕ್ಯೂಟ್ ಆಗೈತೆ. ಓ ಗೊತ್ತಾಯ್ತು, ಅದ್ರಲ್ಲಿ ದೊಡ್ಡ ಬಾಕ್ಸ್ ಅಲ್ಲಿ ಯಾಕೆ 2 ಕ್ಯಾಪ್ ಕೊಟ್ಟವ್ರ ಅಂದ್ರೆ ಚಿಕ್ಕ ಬಾಕ್ಸ್ ಕ್ಯಾಪ್ ಅದ್ರೊಳಗೆ ಯಾಕೆ ಕೊಟ್ಟವ್ರೆ. ಇವತ್ತು ಸಖತ್ ಕ್ಯೂಟ್ ಆಗೈತೆ. ಊಟದ ಬಾಕ್ಸ್ ಆಗು ಯೂಸ್ ಮಾಡ್ಬೋದು. ಸಖತ್ತಾಗೈತೆ. ಅನ್ಬ್ರೇಕಬಲ್ ಅಂದ್ರೆ ನಾನು ಕೋಪ್ತಲ್ಲಿ ಹೊಡೆದಾಗಲ್ಲ, ಹೊಡೆಯಲ್ಲ. ಫ್ರೆಂಡ್ಸ್ ಏನಾದ್ರು ಗಿಫ್ಟ್ ಕೊಟ್ರೆ ಅದು ಹೊಡೆಯಲ್ಲ ನಾನು. ಶಿವ ಏನಾದ್ರು ಕೊಟ್ರೆ ಕೋಪ್ತಲ್ಲಿ ಹೊಡಿತೀನಿ ಅಷ್ಟೇ. ಇದು ಸ್ಟೆಪ್ ಬೈ ಸ್ಟೆಪ್ ಐತೆ ಫ್ರೆಂಡ್ಸ್, ತೋರಿಸ್ತೀನಿ. ಇದು ದೊಡ್ಡದಾ, ಇದಕ್ಕಿಂತ ಚಿಕ್ಕದು, ಆಮೇಲೆ ಇದಕ್ಕಿಂತ ಚಿಕ್ಕದು. ಸಖತ್ತಾಗೈತೆ ಸ್ಟೆಪ್ ಬೈ ಸ್ಟೆಪ್. ನಾನು ಅನ್ಕೊಂಡಿದ್ದೆ ಗ್ಲಾಸ್ ಐಟಮ್ ತಗೋಬೇಕು ಬಾಕ್ಸ್ಗಳೆಲ್ಲ ಅಂತ. ಚೆನ್ನಾಗೈತೆ, ಸಖತ್ತಾಗೈತೆ. ನನಗೆ ಚಿಕ್ಕದ್ ಸಖತ್ ಇಷ್ಟ ಆಯ್ತು. ಇದರಲ್ಲಿ ಏನ್ ಇಟ್ಕೊಳ್ಳೋದಂದ್ರೆ ಡ್ರೈ ಫ್ರೂಟ್ಸ್, ಪಿಸ್ತಾ, ಬಾದಾಮಿ, ಗೋಡಂಬಿ, ಏಲಕ್ಕಿ ಎಲ್ಲ ಇದ್ರೆ ತುಂಬಾ ಇಟ್ಕೊಳ್ಳೋದು ನಾನ್ ತಂದಾಗ. ಇದ್ರಲ್ಲಿ ಬೇಳೆಗಳು ಇಟ್ಕೊಳ್ಳೋದು, ಇದ್ರಲ್ಲಿ ಕಾಳುಗಳು ಇಟ್ಕೊಳ್ಳೋದು. ಇದನ್ನ ಮೊದ್ಲು ತೊಳ್ಕೊ ಬಂದ್ಬಿಟ್ಟು ರಾತ್ರಿ ಎಲ್ಲ ಒಣಗಾಕಿಡ್ತೀನಿ. ಬೆಳಗ್ಗೆ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಎಲ್ಲ ಜೋಡಿಸ್ತೀನಿ. ಓಪನ್ ಮಾಡ್ಬೇಕಾದ್ರೆ ಈಸಿಯಾಗಿ ಓಪನ್ ಮಾಡ್ಬೋದು. ಈ ಬಾಕ್ಸ್ಗಳು ಸಖತ್ ಇಷ್ಟ ಆಯ್ತು ನನಗೆ. ಎಷ್ಟು ಚೆನ್ನಾಗೈತೆ ಚಿಕ್ಕದಾಗಿ. ಫ್ರಿಜ್ ಅಲ್ಲಿ ಇಟ್ಕೋಬಹುದು ಇದನ್ನ. ಇದ್ರಲ್ಲಿ ಏನಾದ್ರು ಹಾಕ್ಬಿಟ್ಟು ಬಾ. ಆದ್ರೆ ಬಾಗಿಲು ತೆಗ್ಬಿಟ್ಟು ಜೋರಾಗಿ ಮೊಬೈಲ್ಗೆ ಬಿಡಿಸ್ತಂದ್ರೆ ಏಕ್ ಮಾರ್ ಫೋನ್ ಡಮರ್ ಅಷ್ಟೇ. ಯಜಮಾನ್ ಕೊಡಿ ಟೂರಿನ್ ತೋರಿಸ್ಬೇಕು ಬಾಕ್ ತಗೊಂಡು ಅಂತ ಕೊಡಿ. ಸರಿ ಬಟ್ಟೆ ಕೊಡಿ. ಅದೊಂದು ಚಿಕ್ಕೊಂದಿದೆ ಕೊಡಿ. ಎಷ್ಟು ಬಾಕ್ಸ್ ದೊಡ್ಡವು? ಸ್ಟೆಪ್ ಬೈ ಸ್ಟೆಪ್ ತೋರ್ಸ್ಬಿಟ್ ಬಾ. ಒಂದು ಚೂರು ಮಾರ್ಕ್ ಆಗ್ಬಾರ್ದು, ಹುಷಾರಾಗಿ ಎತ್ಕೊಂಡ್ ಬಾ. ಅದು ಬೇರೆಯವ್ರು ಕೇಳಿದ್ರಂತೆ ಗಿಫ್ಟ್ ಬಂದಿದ್ ನೋಡ್ಬಿಟ್ಟು ಏನದು ಅಂತ. ಅದಕ್ಕೆ ಬಾಕ್ಸ್ ಬಂದಿದ್ದಕ್ಕೆ ನಮ್ಗೂ ತೋರಿಸಿ ಅಂದಿದ್ದಕ್ಕೆ ಶಿವ ತೋರ್ಸಕ್ ಹೋಗ್ತಿದ್ದೆ ಫ್ರೆಂಡ್ಸ್. ಅವ್ರೇನಾದ್ರು ಕೇಳಿದ್ರಂತ ಕೊಟ್ಬಿಟ್ಟಿಯಾ ಅಷ್ಟೇ, ನಾನ್ ಸುಮ್ನೆ ಇರಲ್ಲ. ಆಮೇಲೆ ಶಿವ ಹಂಗೆ ಫ್ರೆಂಡ್ಸ್ ಏನಾದ್ರು ಎತ್ಕೊಂಡ್ ಹೋಗ್ತಿದ್ದ, ಯಾರು ಏನಾದ್ರು ಕೇಳಿದ್ರೆ ಹಂಗೆ ಕೊಟ್ಬಿಟ್ಟು ಬಂದ್ಬಿಡ್ತಿದ್ದೆ. ಓಕೆ, ಹಂಗೆ ಹೇಳೋದು ನಾನು. ಚೆನ್ನಾಯ್ತಲ್ಲ ಫ್ರೆಂಡ್ಸ್. ನಮ್ಮನೇಲಿ ಶೆಲ್ಫ್ ಇದ್ದಿದ್ರೆ ಜೋಡಿಸಿದ್ರೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಆದ್ರೂ ನಾವು ಅಲ್ಗೆಲೆ ಮಾಡ್ಕೊಂಡಿರೋದೈತಲ್ಲ, ಮೊದ್ಲು ಇದನ್ನೆಲ್ಲ ತೊಳ್ಕೊ ಬಂದ್ಬಿಡ್ತೀನಿ. ನೋಡಿ, ಅನ್ಬ್ರೇಕಬಲ್. ನಮ್ಗೆ ಗಂಡನ ಮೇಲೆ ಕೋಪ ಬಂದ್ರೆ ಬಾಕ್ಸ್ ಕಿಕ್ಸ್ ಆ ಕಡೆ ಈ ಕಡೆ ಎತ್ತಿ ಬಿಸಾಕ್ದಾಗ ಹೊಡೆದೋಗ್ಬಿಡ್ತಾವ ಅಂದ್ಬಿಟ್ಟು ಯಾರೋ ತಲೆ ಉಪಯೋಗಿಸಿ ಈ ತರ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಚೆನ್ನಾಗೈತೆ. ಇಷ್ಟು ಸ್ಟ್ರಾಂಗ್ ಆಗೈತೆ ಅಂದ್ರೆ ರೇಟು ಜಾಸ್ತಿ ಇರ್ತಿತ್ತು. ಏನಪ್ಪೇ ಇದಕ್ಕೆಲ್ಲ ಎಷ್ಟಾಯ್ತು? ಗಿಫ್ಟ್ ಕೊಟ್ಟಿರೋದು ಪ್ರೈಸ್ ಕೇಳ್ಬೋದಾ? ಒಂದು 3,000 ಅಂತ ಹೇಳಿರು. ಬರ್ದಿರ್ತಾರ ಇದ್ರಲ್ಲಿ ನಾನು ಏನಾದ್ರು ಇಟ್ಕೋತೀನಿ. ಅದ್ ಯಾರಿಗೋ ಪ್ರೈಸ್ ಬೇಕಂತೆ ಫ್ರೆಂಡ್ಸ್. ಒಂದು 3,000 ಹೇಳಿರು. ಆನ್ಲೈನ್ ಪೇಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತು ಪ್ರೈಸ್, ನಮ್ಗೆ ಗೊತ್ತಿಲ್ಲ. ಗಿಫ್ಟ್ ಕೊಟ್ಟಿರೋದು ಪ್ರೈಸ್ ಕೇಳಬಾರ್ದು. ಒಂದು 3,000 ಹೇಳು. ಈ ಕ್ವಾಲಿಟಿ ಮೇಲೆ ನಾನೇ ಪ್ರೈಸ್ ಡಿಸೈಡ್ ಮಾಡ್ತಿದ್ದೀನಿ. ಇರು ಹೇಳ್ತೀನಿ. 4 5 6 7 8 9 10 11 12 ಐತೆ.
ಈ ಬಾಕ್ಸ್ ನ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಇದ್ರಲ್ಲಿ ನನ್ಗೊಂದು ಐಡಿಯಾ ಬಂತು. ಅಂದ್ರೆ ಕಾಲ್ ಒರೆಸೋ ಮ್ಯಾಟ್ಗಳು ಒಗ್ದಿರ್ತೀನಲ್ಲ, ಮ್ಯಾಟ್ಗಳು ಮತ್ತೆ ಇದು ಅಡ್ಗೆ ಮಾಡಕ್ ಬಳಸೋ ಬಟ್ಟೆಗಳೆಲ್ಲ ಜೋಡಿಸಿಟ್ಕೋತೀನಿ ಇದ್ರಲ್ಲಿ. ಹೆಂಗೆ ಒಂಚೂರು ವೇಸ್ಟ್ ಮಾಡಲ್ಲ ನಾನು. ಮೊದ್ಲು ಈ ಬಾಕ್ಸ್ ಗಳನ್ನೆಲ್ಲ ಇದ್ರಲ್ಲೇ ಪ್ಯಾಕ್ ಮಾಡಿ ತಗೊಂಡೋಗಿ ನೀರ್ ಮನೇಲಿ ಹಾಕಿ ತೊಳ್ಕೊಂಡ್ ಬರ್ತೀನಿ. ತಲೆಗೆ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್. ನಿಂಗೆ ಹಾಕ್ಬೇಕಾ? ಸ್ವಲ್ಪ ಅಪರೂಪಕ್ಕೆ ಶಿವ ತಲೆಗೆ ಎಣ್ಣೆ ಹಾಕುವಂತಂದ್ರೆ ಎಣ್ಣೆ ಹಾಕ್ಸ್ಕೊಳಕಲ್ಲ ಫ್ರೆಂಡ್ಸ್, ಖುಷಿಯಾಗಿರೋದು ಮಸಾಜ್ ಮಾಡ್ತೀನಿ ಅಂತ. ಶಿವಣ್ಣ ತಲೆಗೆ ಎಣ್ಣೆ ಹಾಕಿ ಅಂತ ಕಾಮೆಂಟ್ ಮಾಡಿದ್ರಲ್ಲ. ಪಾಪಾ ನೀನು ನಿಮ್ ಕೆಲ್ಸ ಮಾಡಿ ಕೆಳಗಡೆ ಬಾ. ನನ್ಗೆ ಕೈ ಎತ್ತಕ್ಕಾಗಲ್ಲ, ಕೈ ಫುಲ್ ನೋತಿದ್. ಇಲ್ಲಾದ್ರೆ ಹಿಂಗ್ ಮಸಾಜ್ ಮಾಡ್ಬೋದು. ಫುಲ್ ಇನ್ನ ಮಲ್ಕೊಬಿಡು. ಯಾಕಪ್ಪ ನಿನ್ ಕೈಲಿ ಎಣ್ಣೆ ಹಾಕೊಳಕ್ಕಾಗಲ್ಲ? ನಿನ್ ಕೈಲಿ ಹಾಕ್ರೆ ತಲೆಗೆ ಎಣ್ಣೆ ಹಿಡಿತದೆ. ಇಲ್ಲಿ ನೀನ್ ಹಾಕಿದ್ರೆ ಎಣ್ಣೆ ಹಿಡಿಯಲ್ಲ, ಹಂಗೆ ಆಚೆ ಬಂದ್ಬಿಡ್ತೈತಿ ತಲೆಯಿಂದ. ಸಾಕು. ಜಾಸ್ತಿ ಮಸಾಜ್ ಮಾಡಿದ್ರೆ ಮಸಾಜ್ ಅಂತೀನಿ, ಮಸಾಜ್ ಮಾಡಿದ್ರೆ ತಲೆ ನೋವುತ್ತೆ. ಹಾಲು, ಮೊಟ್ಟೆ, ಕೊತ್ತಂಬರಿ ಎಲ್ಲ ಬಂತು. ಅಪ್ಪ ನೀನೇನೇನೋ ತರಕ್ ಹೋಗ್ತೀನಿ ಅನ್ಬಿಟ್ಟು ಏನೇನೋ ತಂದಿದ್ಯಾ? ಕತ್ಲಲ್ಲಿ ಏನು ತರಬಾರ್ದ? ನಮ್ಮ ಆಸೆ ಈಡೇರುತ್ತಿದೆ ಈಗ. ಅಪ್ಪ ಎಲ್ಲರ ಕೆಳಗೆ ಮೊಟ್ಟೆ ಒಂದು ಬಿತ್ತೋ ಕೆಳಗಡೆ ನನ್ ಹೊಟ್ಟೆ ಹುರಿದು ಹೋಗ್ತಿದ್ದ. ಆಮೇಲೆ ಹಾಲು ಹಾಲು ಮೊದ್ಲು ಹಾಲು ಕಾಯಿಸುವ. ಗಟ್ಟಿ ಗಟ್ಟಿ ಹಾಲು ನಮ್ಮನೇಲಿ. ಬಾಪಾ ಬಾ, ಬ್ರೆಡ್ ಮುಚ್ಚಿಕೊಳ್ಳ ಬಾ. ಅಪ್ಪಿ ಬ್ರೆಡ್ ನಾ ತಗೊಂಡೋಗ ಅಲ್ಲಿ ಇದ್ರೊಳಗೆ ಮುಚ್ಚಿಕ್ ಬಿಟ್ಟು ಬಂದವನೇ, ಎಲೆ ಎಲ್ಲ ಹಾಕಿ ಬೇರೆ ನಾಯಿಗಳಿಗೆ. ಓಹೋ ಹೋ ಹೋ ಹೋ, ಒಳ್ಳೆ ಬುದ್ಧಿ ಕಲ್ತಿದ್ಯಾ ಬಿಡು. ಸೀಮೆ ಹಸಿನ ಹಾಲು ತುಂಬಾ ಕೊಡ್ತಾರೆ, ಗಟ್ಟಿ ಹಾಲು. ಅರ್ಧ ಲೀಟ್ರು ಖಾಲಿ ಆಗ್ತೈತೆ. ನಾನು ಇತ್ತೀಚೆಗೆ ಹಾಲು ಕುಡಿಯೋದು ಅಭ್ಯಾಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೊಟ್ಟೆ ಕಿಚ್ ಮೊಟ್ಟೆ ಕೋಳಿ ಕುಡಿ. ತಗೋ ತಗೋ. ನೀರು ಅರ್ಧ ಗ್ಲಾಸ್ ಅಷ್ಟು ಇರ್ತೀನಿ ಅಷ್ಟೇ. ಗಟ್ಟಿ ಹಾಲು ಕುಡಿದ್ರೆ ಒಳ್ಳೇದಾಗ್ತೈತೆ. ಕೀಲುಗಳಲ್ಲಿ ಶಕ್ತಿ ಇಲ್ಲ ಫ್ರೆಂಡ್ಸ್, ಆರೋಗ್ಯಕ್ಕೆ ಒಳ್ಳೇದಲ್ವ, ಹಂಗಾಗಿ ಅಭ್ಯಾಸ ಮಾಡ್ಕೊಂಡಿದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ಅಷ್ಟೇ ಹಾಲು ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಕುಡಿಯೋದು ನಾವು. ಅಷ್ಟು ಸಾವುಕಾರಾಗಿದ್ದೀವಿ ಗಟ್ಟಿ ಹಾಲು ಕುಡಿಯೋಷ್ಟು. ಹಾಲು ಕಾಯಕ್ಕೆ ಇಟ್ಬಿಟ್ಟು ಒಂದ್ ಸ್ವಲ್ಪ ಆ ಕಡೆ ಹೋದ್ನಂದ್ರೆ ಮುಗೀತು. ಸ್ಟವ್ ಎಲ್ಲ ವಕ್ರ ಪಕ್ರ ವಿಚಿತ್ರ ಆಗ್ಬಿಡ್ತೈತೆ. ಉಕ್ಕಿ ಬಿಸಿ ಪಾತ್ರೆ, ಅದು ಮಂತ ಇರೋ ಪಾತ್ರೆಯಲ್ಲಿ ಹಾಲು ಕಾಯಿಸಿದ್ರೆ ಉಕ್ಕಿ ಸುರಿದೋಗ್ತಿದ್ ಬೇಗ. ಅದಕ್ಕೆ ಹುಷಾರಾಗಿ ಇಲ್ಲೇ ಇರ್ಬೇಕು. ಇಲ್ಲಿರೋ ತನಕ ಉಕ್ಕಲ್ಲ. ಒಂದೆರಡು ನಿಮಿಷ ಶಿವನ್ ಮಾತಾಡ್ಸ್ಬಿಟ್ಟು ಬರೋಷ್ಟಲ್ಲ ಉಕ್ಕಿ ಸುರ್ತಿ ಹರಿದೋಗ್ತಿತ್ತು ಹಂಗೆ. ಅದಕ್ಕೆ ಹುಷಾರಾಗಿ ಇಲ್ಲೇ ಇರ್ಬೇಕು. ಸೊಪ್ಪು ನೆನ್ಸಿಟ್ಟಿದೆ, ತೊಳೆದ್ಬಿಟ್ಟು ಇನ್ನೊಂದ್ಸಲ ನೀರ್ ಹಾಕಿ ಅದನ್ನ ಕಟ್ ಮಾಡ್ಕೊಂಡು ಈಗ ಅಡುಗೆ ಮಾಡಿ ಮುದ್ದೆ ಮಾಡಿ ತಿನ್ಬಿಟ್ರೆ ಜೀವನ ಪಾವನ. ಬೆಳಗ್ಗೆ ಸಂಜೆ ಅವ್ರಿಗೂ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಮನೆ ಕೆಲಸ ಮುಗಿಸ್ಕೊಂಡು ಬಿಸಿ ಬಿಸಿ ಮುದ್ದೆ ಸಾಂಬಾರು ಏನಾದ್ರು ಮಾಡ್ಕೊಂಡು ತಿಂದು ಎಷ್ಟು ಚೆನ್ನಾಗಿರ್ತೈತೆ ಜೀವನ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗೈತೆ ನನ್ನ ಜೀವನ. ಏನೂ ಬೇಡ ಇನ್ನ ಅನ್ಸುತ್ತಿದೆ, ಆದ್ರೂ ಏನೋ ಬೇಕು ಅನ್ನಿಸ್ತಿದೆ. ಏನೋ ಫ್ರೆಂಡ್ಸ್, ಇಷ್ಟಪಟ್ಟಿದ್ದು ಸಿಕ್ಕಲ್ಲ ಜೀವನದಲ್ಲಿ, ಕಾಯ್ಬೇಕು ಸಿಗ್ಬೇಕು ಅಂದ್ರು. ಅಪ್ಪ ಕುಮಾರ್ ಏನ್ ಮಾಡ್ತಿದ್ದಿ? ಸೌಂಡ್ ಕೊಟ್ಕೊಂಡು ಆರಾಮಾಗಿ ಟಿವಿ ನೋಡ್ತಾ ಇದ್ಯಾ? ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ನಮ್ಮನೆ ಶತ್ರು ಎಲ್ಲೂ ಇಲ್ಲ ಫ್ರೆಂಡ್ಸ್. ನನ್ಗೆ ಇಲ್ಲೇ ಮನೇಲೆ ಏನ್ ಮಾರು, ನಾನು ಒಟ ಒಟ ಬಡ್ಕೋತಾ ಇದೀನಿ ತಾನೇ ಇಲ್ಲಿ ಮೊಬೈಲ್ ಹತ್ರ. ಡಿಲೀಟು ನಾವು ಡಿಲೀಟ್ ಮಾಡೋ ಮಗಳಲ್ಲ. ಅದು ಕಲ್ಸಕ್ರೆ ಯಾಕೆ ಬಳಸಿಲ್ಲ ಅಂದ್ರೆ ಇಷ್ಟೇ 50 ರೂಪಾಯಿ ಅಂತೆ ಫ್ರೆಂಡ್ಸ್. ಅದಕ್ಕೆ ನಂಗೆ ಹೊಟ್ಟೆ ಉರಿತು, ಖಾಲಿ ಆಗ್ಬಿಡ್ತೈತೆ ಅಂತ ಹಂಗೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಬಳಸ್ತೀನಿ. ಹಾಲ್ನ ಹೆಂಗ್ ಕುದಿಸ್ತೀನಿ ಅಂದ್ರೆ ಫ್ರೆಂಡ್ಸ್, ನಾನು ಒಂದ್ ಸ್ವಲ್ಪನೂ ಜಿಡ್ಡಿನ ವಾಸನೆ ಬರಬಾರ್ದು ಆ ತರ ಕುದಿಸ್ತೀನಿ. ಹಂಗೆ ಕುದಿಸ್ತೀನಿ ನಾನು ಕುಡಿಯೋಕ್ಕಾಗೋದು. ಇದನ್ನ ಎಲ್ಲ ಗುಳುಕ್ ಗುಳುಕು. ಈರುಳ್ಳಿ ಬೆಳಗ್ಗೆ ಹೆಂಚು ಕ್ಲೀನ್ ಮಾಡಿದ್ನಲ್ಲ ಫ್ರೆಂಡ್ಸ್, ರೊಟ್ಟಿ ಮಾಡ್ಬೇಕಾರೆ ಅದನ್ನ ಎಷ್ಟು ಮಸಿ ಆಗೈತೆ ಅಷ್ಟು ಕಟ್ ಮಾಡ್ಬಿಟ್ಟು ಅದನ್ನ ಎತ್ಕೋಬೇಕು. ಅದನ್ನು ವೇಸ್ಟ್ ಮಾಡಬಾರದು. ಒಂದೊಂದು ಟೈಮ್ ಈರುಳ್ಳಿ ರೇಟ್ ಕೇಳಿದ್ರೆ ತಲೆ ಸುತ್ತ ಬರ್ತೈತೆ ಅಂತದ್ರಲ್ಲಿ. ಇನ್ಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಮಳೆಗ ಸ್ವಲ್ಪ ಇಟ್ಕೊಂಡೈತಲ್ಲ ಈರುಳ್ಳಿ, ಬೆಳೆಗಳೆಲ್ಲ ಹಾಳಾಗೋ ಸಮಯ ಇದು, ಹಂಗಾಗಿ ರೇಟ್ ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು ಅದನ್ನು ಬಳಸ್ತೀನಿ ನಾನು. ಯಾರು ಹಿಂಗೂ ಬಳಸ್ತೀರಾ ಕಾಮೆಂಟ್ ಮಾಡಿ. ಅಂದ್ರೆ ಹೆಂಚು ಒರೆಸಿರೋ ಈರುಳ್ಳಿನೂ ಅಡುಗೆಗೆ ನಾನು ಬಳಸ್ತೀನಿ. ನಾನು ಅದೇನಿಲ್ಲ ಫ್ರೆಂಡ್ಸ್, ಏನು ವೇಸ್ಟ್ ಆಗ್ಬಾರ್ದು. ಸಿಪ್ಪೆ ಟೇಸ್ಟ್ ಆಗಿದ್ರೆ ಸಿಪ್ಪೆನೂ ಹಾಕ್ಬಿಡ್ತಿದ್ದೆ ಅಡುಗೆಗೆ.
ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದು ಮುರಿದಾಕೋಬೇಕು, ಸಿಡಿತೈತೆ. ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇ ಸೊಪ್ಪು, ಉಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೆಣಸು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿಕೊಂಡು 1 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಫ್ಟ್ ಆಗೋವರೆಗೂ. ಈ ಚಟ್ನಿ ತಿಂದರೆ ಸಖತ್ತಾಗಿರುತ್ತೆ. ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಜಾರ್ಗೆ ಹಾಕಿ ರುಬ್ಕೊಬಿಟ್ರೆ ಈರುಳ್ಳಿ ಚಟ್ನಿ ರೆಡಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲಕ್ಕೂ ಸೂಪರು. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಮೊಟ್ಟೆ ಫ್ರೈಗೆ. ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕಾಶಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರಲ್ಲಿ ಕಪ್ಪು ಕಲರ್ ಕಾಶಿ ಹಣ್ಣು ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅದು ಹೆಂಗೆ ತಿಂತಾ ಇದ್ವು, ಸಕ್ಕತ್ತಾಗಿರುತ್ತೆ. ಈಗ ಅದರಲ್ಲಿ ಕಾಯಿನೇ ಬಿಡಲ್ಲ, ನಾನು ಸೊಪ್ಪೆ ಕಿತ್ಕೊಂಡು ತಿನ್ಕೋತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಹಾಕ್ಕೋಬೇಕು. ಸೊಪ್ಪು ಬೇಗ ಫ್ರೈ ಆಗಲ್ಲ, ಒಂದು 10 ನಿಮಿಷ ಬಿಡಬೇಕು, ತಟ್ಟೆ ಮುಚ್ಚಿ ಬೇಯಿಸಬಾರ್ದು. ಮೊಟ್ಟೆ ಹಾಕಿ ಒಂದು 5 ನಿಮಿಷ ಬಿಟ್ಮೇಲೆ ಆಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಲೋ ಫ್ಲೇಮಲ್ಲೇ ಆಗಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡೋಕೆ ಹೋದರೆ ಇದು ಮೊಟ್ಟೆ ಫ್ರೈ ಆಗಲ್ಲ, ಸೀದೋಗಿರೋ ಫ್ರೈ ಆಗ್ತೈತೆ. ಲಾಸ್ಟಲ್ಲಿ ಮೆಣಸು ಪುಡಿ ಹಾಕ್ಕೊಂಡ್ರೆ ಮೊಟ್ಟೆ ಫ್ರೈ ರೆಡಿ. ಮತ್ತು ರಾಗಿ ಮುದ್ದೆ ಕೇಳಿದ್ರಲ್ಲ ಕೆಲವರು ಸಿಸ್ಟರ್ಸು, ಅವ್ರಿಗೋಸ್ಕರ ಇದನ್ನು ತೋರಿಸ್ತಿದ್ದೀನಿ. ಒಂದು ಮಡಕೆಗೆ 1 ಚೊಂಬಷ್ಟು ನೀರು ಹಾಕ್ಕೊಂಡು 1-2 ಸ್ಪೂನಷ್ಟು ಹಸಿಟ್ಟು ಹಾಕಬೇಕು. ಅದು ಚೆನ್ನಾಗಿ ಕುದಿ ಬತ್ತೈತೆ. ಆವಾಗ 1 ಕಪ್ಪಷ್ಟು ಹಸಿಟ್ಟು ಹಾಕೋಬೇಕು. ಇದು ಹಾಕ್ಬೇಕಾದ್ರೆ ನೋಡ್ಕೋಬೇಕು. ಈ ಥರ ಕೋಲು ಊರಿದ್ರೆ ನೀರು ಸಿಕ್ಬಾರ್ದು, ಗಟ್ಟಿಯಾಗಿರಬೇಕು. ಅಲ್ಲಿವರೆಗೂ ಹಸಿಟ್ಟು ಹಾಕೋಬೇಕು. ಹಂಗಂತ ತೀರಾ ಹಸಿಟ್ಟು ಹಾಕ್ಕೊಂಡ್ರು ಗಟ್ಟಿಯಾಗಿಬಿಡ್ತೈತೆ. ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಂಡು ಅದು 5 ನಿಮಿಷ ಬೇಯಿಸ್ಮೇಲೆ ಈ ಥರ ಕಲಿಸ್ಕೊಳ್ತಾ ಇರಬೇಕು. ನೀರೇನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಅದರಲ್ಲಿ ಪಕ್ಕದಲ್ಲಿ ಹಸಿಟ್ಟು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಬೇಯಿಸ್ಕೋಬೋದು. ನಾನು ಒಂದೊಂದ್ಸಲ ಇದೇ ಥರ ಒಂದೇ ಸಲ ಹಸಿಟ್ಟು ಹಾಕ್ಬಿಡ್ತೀನಿ. ಅದು ಕರೆಕ್ಟಾಗಿ ಆಗೋ ಥರ ಚೆನ್ನಾಗಿ ರೂಢಿಯಾಗಿರೋರಿಗೆ ಒಂದೇ ಸತಿ ಹಸಿಟ್ಟು ಹಾಕ್ಕೊಬಿಡ್ತೀವಿ. ಚೆನ್ನಾಗಿ ಕಲಿಸ್ತಾ ಇರಬೇಕು, ಕೈ ಬಿಡದೆ. ಇದನ್ನ ಒಂದು 5 ನಿಮಿಷ ಬೇಯಕ್ಕೆ ಇಡಬೇಕು. ಹೆಂಗೆ ಗೊತ್ತಾಗುತ್ತೆ ಬೆಂದೈತೆ ಅಂದರೆ ಸ್ಮೆಲ್ ಬರುತ್ತೆ ಗಮ್ ಅಂತ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಲೆಲಾಗಿರೋ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸ್ಟವಲ್ಲಾದರೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದರೆ ಕೈ ತೇವ ಮಾಡ್ಕೊಂಡು ಮುದ್ದೆ ಪಾತ್ರೆ ಒಳಗೆ ಕೈ ಇಡಿ. ಅದು ಅಂಟಿರಲ್ಲ ಅಂದರೆ ಬೆಂದಿರ್ತೈತೆ ಅಂತ. ಇದು ಈಸಿ ಟಿಪ್ಪು. ಆಮೇಲೆ 5 ನಿಮಿಷ ಬೇಯಿಸಿದಾದ್ಮೇಲೆ ಈ ಥರ ಮುದ್ದೆ ಕಟ್ಕೋಬೇಕು. ಮುದ್ದೆ ಕಟ್ಟಬೇಕಾದ್ರೆ ಪ್ಲೇಟ್ ಗಂಟಬಾರ್ದು. ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಮುದ್ದೆ ಮಾಡೋದು. ನೀವು ಟ್ರೈ ಮಾಡಿ. ನಮ್ಮ ರಾಗಿ ಮುದ್ದೆ, ಚಟ್ನಿ, ಮೊಟ್ಟೆ ಫ್ರೈ ರೆಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ರಾಗಿ ಮುದ್ದೆ. ಕಲಿಯೋ ತನಕ ಕಷ್ಟ, ಕಲ್ತ ಮೇಲೆ 100 ಜನಕ್ಕೆ ಬೇಕಾದ್ರೂ ಮಾಡಾಕ್ತೀರಾ. ಅಯ್ಯೋ ದೇವ್ರೆ, ಈ ಎಲೆಕ್ಷನ್ ಕೌಂಟ್ ಯಾಕಾರ ಬಂತು. ಚಟ್ನಿ, ಮುದ್ದೆ ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು. ಮುರಿದ್ರೆ ಬನ್ನಲ್ಲ, ಸ್ಪಾಂಜ್ ಥರ, ಬಾಲ್ ಥರ, ಆ ಥರ ಇರಬೇಕು. ನಾನು ತಿನ್ಲಾ? ನಿನ್ನ ಜೊತೆ ಬರಲ್ಲ ಇವತ್ತು? ಬೇಡ, ಸರಿ. ನಮ್ಮ ಟಾಮು ಸ್ಲೀಪಿಂಗು.